ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ನಮ್ಮ ಎಪಿಸೋಡಿನ ಗೆಸ್ಟ್ ಆ ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡುವಾಗ ಇವರ ಲೈಫಿಲಿ ಇಪ್ಪ ಜನಾಂಗಕ್ಕೂ ಎನ್ನ ಲೈಫಿಲಿ ಇಪ್ಪ ಜನಾಂಗಕ್ಕೂ ಅವರ ಹೆಸರಿಂಗು ತುಂಬಾ ಒಂದು ಕನೆಕ್ಷನ್ ಇದ್ದೋಳಿ ಅನ್ಸಿತ್ತು. ಎಂತಕ್ಕೆ ಹೇಳ್ರೆ ಖಂಡಿತ ಎನ್ನ ಹೆಸರು ಸಹನ, ಇವರ ಹೆಸರು ಸಹನ. ಇವರ ಮಗನ ಹೆಸರು ಭಾರ್ಗವರಾಮ. ಹಾಗೆ ಎನ್ನ ಭಾವನ ಮಗನ ಹೆಸರು ಎನ್ನ ಮಗ ಹೇಳಿ ಹೇಳುದು. ಎನ್ನ ದೊಡ್ಡ ಮಗನ ಹೆಸರು ಭಾರ್ಗವರಾಮ. ಹಾಗೆ ಇವರ ತಮ್ಮನ ಹೆಸರು ಅಕ್ಷಯ್, ಎನ್ನ ಗಂಡನ ಹೆಸರು ಅಕ್ಷಯ್. ಹಿಂಗೆ ಸುಮಾರಷ್ಟು ಒಂದು ಎಂತ ಹೇಳ್ತಾವ್ ಸಿಮಿಲ್ಯಾರಿಟಿಗ ಕಂಡು ಬಂತು. ಸೊ ಒಂಥರ ಸ್ಪೆಷಲ್ ಎಪಿಸೋಡ್ ಹೇಳಿ ಹೇಳಲಕ್ಕು. ಮುಂದೆ ಇಂದು ಎಂತರ ಮಾತಾಡುವ ಹೇಳ್ರೆ ಖಂಡಿತ ಒಂದು ಮದುವೆ ಆಗಿ 2 ಮಕ್ಕ ಇದ್ದುಕೊಂಡು ಯೂಟ್ಯೂಬಿನ ನಿರ್ವಹಣೆ ಮಾಡುವಂತದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಒಟ್ಟಿಗೆ ಮನೆ ಕೆಲಸವೂ ಮಾಡಿ ಉಂಡು. ಹಿಂಗಿಪ್ಪಗ ಒಬ್ಬ ಗೃಹಿಣಿಯಾಗಿ ಯೂಟ್ಯೂಬ್ ಮಾಡ್ಲೆ ಒಂದು ಪ್ರೇರೇಪಣೆ ಅಥವಾ ಮನೆಯಿಂದ ಒಂದು ಸಪೋರ್ಟ್ ಹೇಗಿತ್ತು ಮತ್ತೆ ಈ ಯೂಟ್ಯೂಬ್ ಜರ್ನಿ ಶುರು ಮಾಡಿದ್ದೆ ಅಂತಕ್ಕೆ, ಹಾಗೆ ಇನ್ನು ಶುರು ಮಾಡುವಕ್ಕೆ ಯಾವ ತರದ ಗೈಡ್ ಲೈನ್ಸ್ ಕೊಡ್ತಾವು ಹೇಳಿ ಕೇಳಿಕೊಂಡು ಮಾತಾಡ್ಸುವವರ. ನಮಸ್ತೆ ಸಹನಾ, ಹೇಗಿದ್ದಿ? ನಮಸ್ತೆ, ನಾನು ಹುಷಾರಿದ್ದೆ. ಫಸ್ಟ್ ಥಿಂಗ್ ನಾನು ಎಂತ ಹೇಳಿಕೊಳ್ಳಿಗ್ರೇಶ್ ಇದೆ ಹೇಳ್ರೆ, ಇವರ ಹೆಸರು ಸಹನಾಕ್ಷಯಾಳಿ. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಥಿಂಗ್ ಮೆಸೇಜ್ ಬಂದದ್ದು. ಮೆಸೇಜ್ ಬಂದಪ್ಪಾಗ ನಾವೊಂದು ಹಿಂಗೆ ಇಂಟರ್ವ್ಯೂ ಮಾಡುವ ನಾಳೆ ಸುಮಾರು ಒಂದು 3-4 ತಿಂಗಳ ಹಿಂದೆ ನಾವು ಮಾತಾಡಿಕೊಂಡದ್ದು. ಅಷ್ಟಪ್ಪಾಗ ಎನಗೆ ಸತ್ಯ ಎನಗೆಂತ ಅನ್ಸಿತ್ತೋಳೆ, ಸ್ಕ್ಯಾಮ್ ಬೇಕಾದಷ್ಟು ಪ್ರಪಂಚದಲ್ಲಿ ಇದ್ದು ನಾನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ ಆದ ಕಾರಣ ಎನ್ನ ತಮ್ಮನ ಹೆಸರು ಮಾಡಿಕೊಂಡು ಯಾರೋ ಎನಗೆ ಮೆಸೇಜ್ ಮಾಡ್ತಾ ಇದ್ದಾವೆ ಎನ್ನ ಗೊಂತಿಪ್ಪವೇ ಹೇಳಿ ನಾನು ಫಸ್ಟ್ ಥಿಂಗ್ ಗ್ರಹಿಸಿಕೊಂಡದ್ದು ಎನ್ನ ಮಂಗ ಮಾಡ್ತಾ ಇದ್ದವಳಿ. ಸೊ ನಾನು ಹೆಚ್ಚು ರೆಸ್ಪಾಂಡ್ ಮಾಡ್ಲಿ ಹೋಯ್ದಿಲ್ಲ. ಮತ್ತೆ ಒಂದು ದಿನ ಸುಷ್ಮಾ ಹೇಳುವವರೊಟ್ಟಿಗೆ ಅವರದ್ದು ಇಂಟರ್ವ್ಯೂ ವ್ಲಾಗ್ ನನಗೊಂದು ಯೂಟ್ಯೂಬ್ ಅಲ್ಲಿ ಕಂಡಪ್ಪವಾಗ ಈ ವ್ಯಕ್ತಿ ಸಹನಾಕ್ಷಯ್ ಹೇಳೋ ನನಗೆ ಎಲ್ಲಿಯೋ ಕಾಂಟ್ಯಾಕ್ಟ್ ಆಯ್ದವಲ್ಲ ಹೇಳಿ ನೋಡೋಗೋ ಇದು ನಿಜ ಹೇಳಿ ಅನ್ಸಿತ್ತು. ಅಂದಿನ ಮತ್ತೆ ಇವರ ಹತ್ರ ಲಾಯ್ಕ ಮಾತಾಡ್ಲೆ ಶುರು ಮಾಡಿದ್ದು. ಸೊ ಎನ್ನಗೂ ಇವಕ್ಕೂ ಒಂದು ಸಿಮಿಲಾರಿಟೀಸ್ ತುಂಬಾ ಎಂತ ಅಂದ್ರೆ ಸಹನಾಕ್ಷಯ ಹೇಳುವ ಹೆಸರು. ಹಂಗಾಗಿ ಏನಾಗಿ ಇವರ ಪರಿಚಯ ಮತ್ತದ ಕ್ಲೋಸ್ ಅಪ್ ಅಲ್ಲೇ ಕಾರಣ ಹಂಗಾತು. ಮತ್ತೆ ಇನ್ನು ಬರ್ತಾರೆ ಸಹನಾ ಮಚ್ಚಿಮಲೆ ಹೇಳಿಯೇ ಫೇಮಸ್ ಯೂಟ್ಯೂಬ್ ಇಲ್ಲಿ. ಮನೆ ಖಂಡಿತ ಮದುವೆ ಆದ ಕಾರಣ ಅಪ್ಪನ ಮನೆಯು ಹಾಗೆ ಗಂಡನ ಮನೆಯ ಇಂಟ್ರಡಕ್ಷನ್ ಕೊಡುವಿರ? ಹಾಕು ಖಂಡಿತ. ಈಗ ಫಸ್ಟಿಂಗೆ ನಾನು ಹುಟ್ಟಿದ ಮನೆ ಬಗ್ಗೆ ಹೇಳ್ತೆ. ನನ್ನ ಅಪ್ಪನ ಮನೆ ಬಗ್ಗೆ ಹೇಳುದಾದ್ರೆ, ನನ್ನ ಅಪ್ಪನ ಮೂಲ ಊರು ಸಾಗರಹಳ್ಳಿ, ಬತ್ತು ಪುರಪ್ಪೆ ಮನೆ ಹೇಳಿ. ಎನ್ನಮ್ಮ ಕಾಸರಗೋಡು ಜಿಲ್ಲೆ ಇಲ್ಲಿ ಅಡ್ಕಸ್ಥಳದ ಹತ್ರ ವಾಟೆ ಹೇಳಿ ಅವತ್ತು ಕಾಟುಗೆ ಹತ್ರ ಅವತ್ತದು. ಅವಕ್ಕಿಬ್ರಿಂಗ್ ಮದುವೆ ಆಯ್ತು. ಮದುವೆ ಆದ ಮತ್ತೆ ಆನು ಬೆಂಗಳೂರಲ್ಲಿ ಇಪ್ಪಾಗ ಇಲ್ಲಿ ಊರಿಲೇ ಹುಟ್ಟಿದ್ದದು ಕಾಸರಗೋಡು. ನಾನು ತುಂಬಾ ಊರುಗಳ ನೋಡಿದ್ದೆ, ಹಾಗೆ ತುಂಬಾ ಶಾಲೆಗಳನ್ನು ನೋಡಿದ್ದೆ ಆಯ್ತಾ. ಪ್ರಸ್ತುತ ಎನ್ನ ಅಪ್ಪನ ಮನೆ ಇಪ್ಪದು ಉಪ್ಪಿನಂಗಡಿಯ ಪೆರಿಯಡ್ಕ ಹೇಳುವ ಒಂದು ಜಾಗಲಿ ಬೊಳ್ಳಾವು ಹೇಳಿ ದಿನಗೊಳ್ತಾವ ಅಪ್ಪನ ಮನೆ ಇಪ್ಪ ಜಾಗೆ. ಎನ್ನ ಮದ್ವೆ ಮಾಡಿ ಕೊಟ್ಟದು ಪುತ್ತೂರಿನ ಹತ್ರ ಮಚ್ಚಿಮಲೆ ಹೇಳುವ ಒಂದು ಜಾಗೆಗೆ ಕೊಟ್ಟದು. ಹಾಗಾಗಿ ಮಚ್ಚಿಮಲೆ ಹೇಳಿ ಆ ಮನೆಯ ಹೆಸರನ್ನೇ ತೆಕ್ಕೊಂಡು ನಾನು ಯೂಟ್ಯೂಬಿನ ಮಡಗಿದ್ದದು. ಮಚ್ಚಿಮಲೆ ಅದು ಎಂಗಳದ್ದು ಮೂಲ ಮನೆ ಹೇಳಿ ಲೆಕ್ಕ. ಅಂಬಗ ಈಗ ಅದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನಿಂಗೆ ಆಲ್ರೆಡಿ ಹೇಳಿದೆ, ಸುಮಾರು ಊರುಗಳ ನೋಡಿದ್ದೆ, ಹಾಗೆ ಸುಮಾರು ಶಾಲೆಗೆ ಹೋಯ್ದೆ ಹೇಳಿ. ಹಿಂಗಿಪ್ಪಾಗ ನಿಂಗೊಗೆ ಸಮಸ್ಯೆ ಇಲ್ಲೇ ಹೇಳಿ ಆದರೆ ಪ್ರತಿಯೊಂದು ಶಾಲೆ ಹೆಸರು ನಿಂಗ ಹೇಳಿ ಆದರೆ ಖಂಡಿತ ಹೇಳಲಕ್ಕು ಅಥವಾ ಖಂಡಿತ ಹೇಳಲಕ್ಕೆ ನನಗೆ. ನಾನು ಅಂಗನವಾಡಿ ಮತ್ತೆ 1ನೇ ಕ್ಲಾಸ್ ಪೆರ್ನಾಜೆ ಹೇಳುವಲ್ಲಿ ಮಾಡಿದ್ದದು. ಹಾಗೆ 2ನೇ ಕ್ಲಾಸ್ ಇದೆ, 3ನೇ ಕ್ಲಾಸ್ ಇದೆ ಪೆರ್ಲಂಪಾಡಿಲಿ ಮಾಡಿದ್ದದು. 4, 5, 6ನೇ ಕ್ಲಾಸು ಬೆಳ್ಳಾರಲ್ಲಿ ಮಾಡಿದ್ದದು ಗೌರ್ಮೆಂಟ್ ಶಾಲೆಯಲ್ಲಿ. 7ನೇ ಕ್ಲಾಸು ಮನೆ ಬೆಳ್ಳಾರಿಯೇ ಇತ್ತದು. 7ನೇ ಕ್ಲಾಸ್ ಮಾತ್ರ ನೆಟ್ಟಾರು ಹೇಳುವಲ್ಲಿ ಮಾಡಿದ್ದದು. ಇದಿಷ್ಟು ನಾನು ಅಂಗನವಾಡಿಯಿಂದ 7ನೇ ಕ್ಲಾಸ್ ವರೆಗೆ ಗೌರ್ಮೆಂಟ್ ಶಾಲೆಯಲ್ಲೇ ಕಲ್ತದು. ಆಮೇಲೆ 8, 9, 10 ಎನ್ನ ಹೈಸ್ಕೂಲ್ ಜೀವನ ಪುತ್ತೂರಿನ ವಿವೇಕಾನಂದ ಕನ್ನಡ ಮಾಧ್ಯಮಲ್ಲಿ ಆತು. ನಾನು 10ನೇ ಕ್ಲಾಸಲ್ಲಿ ಇಪ್ಪಾಗ ಪುತ್ತೂರ್ಲಿದ್ದ ಮನೆ ಸ್ವಂತ ಮನೆಯಾಗಿ ಉಪ್ಪಿನಂಗಡಿ, ಈಗ ಅಪ್ಪನ ಮನೆ ಇಪ್ಪಲ್ಲಿಗೆ ಆತು. ಹಾಗಾಗಿ ಎನ್ನ PUC ರಾಮಕುಂಜೇಶ್ವರಲ್ಲಿ ಆತು.
ಮತ್ತೆ ಎನ್ನ ಕಾನೂನು ಅಭ್ಯಾಸ ಪುತ್ತೂರಿನ ವಿವೇಕಾನಂದ ಲಾ ಕಾಲೇಜಲ್ಲಿ ಆಯ್ತು. ಈಗ ನಿಂಗೆ ಹೇಳಿದೆ ಕಾನೂನು ಅಭ್ಯಾಸ ಆತು ಹೇಳಿ. ನೆಕ್ಸ್ಟ್ ಅದ್ರಲ್ಲಿ ಎಂತಾರೆ ನಿಂಗೆ ಜಾಬ್ ಎಂತಾದ್ರೂ ಮಾಡಿದ್ದೀರಾ? ಇಲ್ಲೇ ಎನ್ನದು ಕಾಲೇಜ್ ಮುಗಿವ ಹೊತ್ತಿಂಗೆ ಆನು ಕಾಲೇಜ್ನ 4th ಇಯರ್ ಇಪ್ಪಾಗ ಎನ್ನದು ಮದ್ವೆ ಅದು. ಕಾಲೇಜ್ ಮುಗಿದ ಹೊತ್ತಿಂಗೆ ಪ್ರಾಕ್ಟೀಸ್ ಮಾಡಕ್ಕೂ ಹೇಳುವ ಹಂಬಲ ಏನಾಗೊಂದಿತ್ತು. ಬಟ್ ಒಂದು ಬ್ಯಾಕ್ಲಾಗ್ ಆತ ನನಗೆ ಮಾಡ್ಲಾವ್ತಿತ್ತು ಪ್ರಾಕ್ಟೀಸ್. ಆದ್ರೆ ಒಂಚೂರು ನನಗೆ ಟೈಲರಿಂಗ್ ಕಲಿಯಕ್ಕೂ ಹೇಳಿತ್ತು, ಅದ್ರ ಕಂಪ್ಲೀಟ್ ಮಾಡಿಕೊಂಡೆ. ಅಟ್ ದ ಸೇಮ್ ಟೈಮ್ ನಾನ್ ಪ್ರಾಕ್ಟೀಸಿಂಗ್ ಆ ಟೈಮಲ್ಲಿ ಹೆರಡ್ತೆ ಹೇಳುವಾಗ ಕೊರೋನಾ ಹೇಳೋದೊಂದು ಬಂತು. ಹಾಗಾಗಿ ನನಗೆ ಪ್ರಾಕ್ಟೀಸಿಂಗ್ ಹೋಗಲೆ ಆಯ್ದಿಲ್ಲ. ಗಂಡನೊಟ್ಟಿಗೆ ಮನೇಲಿ ಎನ್ನ ಗಂಡನೂ ವಕೀಲರೇ ಆದ ಕಾರಣ ಮನೇಲಿ ಅದರ ಬಗ್ಗೆ ಕಾನೂನಿನ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಚೂರು ಹೆಲ್ಪ್ ಮಾಡಿಕೊಂಡು ಇರ್ತಿದೆ. ಹಿಂಗಿಪ್ಪಾಗ ಈ ಕೊರೋನಾ ಇದೆಲ್ಲ ಇಪ್ಪಾಗ ಯೂಟ್ಯೂಬ್ ಜರ್ನಿ ನಿಂಗ ಶುರು ಮಾಡಿದ್ದು ಹೆಂಗೆ? ಖಂಡಿತ ಈಗ ಯೂಟ್ಯೂಬ್ 2025ರಲ್ಲಿ ಯೂಟ್ಯೂಬ್ ಹೇಳಿದ್ರೆ ಯೂಟ್ಯೂಬ್ ಕ್ರಿಯೇಟರ್ಗೆ ಬೇಕಾದಷ್ಟು ಜನ ಇದ್ದವು. ಆದರೆ ಬ್ಯಾಕ್ ದೆನ್ ಹಿಂಗೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಡಿತ್ತು ಅಥವಾ ವ್ಲಾಗ್ಸ್ ಮಾಡ್ಲಿಡಿತ್ತು ಹೇಳುದು ಆರಿಂಗೂ ಅಷ್ಟು ಐಡಿಯಾ ಇತ್ತಿದ್ದಿಲ್ಲ. ಸೊ ನಿಂಗ ಯೂಟ್ಯೂಬ್ ಶುರು ಮಾಡಿದ್ದು ಯಾವಾಗ? ಹಾಗೆ ಈ ಐಡಿಯಾ ಬಂದದ್ದು ಹೆಂಗೆ? ಈಗ ಯೂಟ್ಯೂಬ್ ಹೇಳಿ ನೋಡಿ ಅಪ್ಪಾಗ ಕೊರೋನಾ ಟೈಮ್ ಇಂದ ಕಂಟೆಂಟ್ ಕ್ರಿಯೇಟರ್ಸ್ ಗಳ ಹಾವಳಿಯೇ ಎದ್ದತ್ತೋಳಿ ಹೇಳಕ್ಕು. ಕೊರೋನಾದ ಒಟ್ಟಿಂಗೆ ಎಲ್ಲರೂ ಮನೇಲಿ ಇತ್ತಿದ್ದವು. ಅಷ್ಟಪ್ಪಾಗ ಒಂದು ಡೈಲಿ ವ್ಲಾಗ್ ಹೇಳುವ ಕಾನ್ಸೆಪ್ಟ್ ಸಾಧಾರಣವಾಗಿ ಶುರುವಾಯ್ತು. ಬಹುಶಃ ಆ ಟೈಮಲ್ಲಿ ಶುರು ಮಾಡಿದ್ರೆ ನಾನು ಇನ್ನೂ ಎತ್ತರಕ್ಕೆ ಹೋಗ್ತಿದ್ದನೋ ಏನೋ ಹೇಳೋ ಪ್ರಶ್ನೆ ಈಗಳು ಕಾಡ್ತು. ಇರಲಿ, ನಾನು ಕೊರೋನಾ ಟೈಮ್ ಆದಪ್ಪಾಗ ಸೆಕೆಂಡ್ ವೇವ್ ಎಲ್ಲ ಬಪ್ಪಾಗ ಪ್ರೆಗ್ನೆಂಟ್ ಆದೆ, ಮಗನ ಹೆತ್ತೆ. ನಾನು ಮನೇಲೇ ಇತ್ತಿದೆ. ಅಷ್ಟಪ್ಪಾಗ ನನಗೆ ತುಂಬಾ ಅನ್ಸಿಕೊಂಡಿತ್ತು, ಶಾನ್ ಇಷ್ಟ ಕಲ್ತಿದೆ, ಏನೋ ಒಂದ್ ಮಾಡಕ್ಕೋ ಹೇಳಿ ಅನ್ಸಿಕೊಂಡಿತ್ತು. ಹಿಂಗೆ ನೋಡುವಾಗ ಸುಮಾರು ಜನರ ವ್ಲಾಗರ್ಸ್ ಗಳೆಲ್ಲ ನೋಡಿಕೊಂಡಿರ್ತಿದೆ. ಓಕೆ, ನನಗೆ ಮಾತಾಡ್ಲಿರ್ತು, ನನಗೊಂದಷ್ಟು ವಿಷಯ ಗೊಂತಿದ್ದು, ಏನೋ ಒಂದು ಆನುದೆ ಯೂಟ್ಯೂಬ್ ಅಲ್ಲಿ ಮಾಡ್ಲಕ್ಕಲ್ಲ ಹೇಳುದು ನನಗೂ ಕಂಡತ್ತು. ಹಿಂಗಿಪ್ಪಾಗ ಮಗನ ಡೆಲಿವರಿ ಆತು. ಮಗ ಹುಟ್ಟಿ ಒಂದು ವರ್ಷ ಅವಂಗೆ 8 ತಿಂಗಳೆಲ್ಲ ಅಪ್ಪಾಗ ಎಂತ ಅನ್ಸಿತ್ತು ಹೇಳಿದ್ರೆ, ವ್ಲಾಗ್ ವಿತ್ ಪ್ರಜ್ಞಾ ಹೇಳಿ ನಮ್ಮ ಪಟಿಕ್ಕಲ್ನ ಹತ್ರ ಇಪ್ಪವು, ಅವರ ಹೆಸರು ತೆಕ್ಕೊಳ್ತಾ ಇದ್ದೆ ಇಲ್ಲಿ. ಅವರ ಒಂದು ವ್ಲಾಗ್ ನೋಡಿಪ್ಪಾಗ ಓಹ್ ಇದು ನಮ್ಮ ಪಟಿಕ್ಕಲ್ನ ಹತ್ರವೇ ಹವ್ಯಕದವೇ ವ್ಲಾಗ್ ಮಾಡ್ತಾ ಇದ್ದವು ಅಂಬಾಗ ಏನಗೂ ಒಂದು ಟ್ಯಾಲೆಂಟ್ ಇದ್ದು. ನಮಗೆಂತ ಹೊತ್ತು ಹೇಳಿದ್ರೆ ಹೆಣ್ಣು ಮಕ್ಕಳಿಗೂ, ಅದ್ರಲ್ಲೂ ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೆ ಎಂತ ಅನ್ಸುತ್ತು ಹೇಳಿದ್ರೆ, ನಮ್ಮ ಎಲ್ಲರೂ ತುಂಬಾ ಪಾಯಿಂಟ್ ಔಟ್ ಮಾಡಿ ನೋಡ್ತಾವ್. ಇವು ಇಂಥ ಮನೆತನದವು, ಇವು ಹಿಂಗಿಪ್ಪವು, ಅದು ಹಾಗೆ ಮಾಡ್ತಾ ಇದ್ದಡ ಹೇಳಿ ಅದರೆಲ್ಲ ಮೆಟ್ಟೆ ಒಂದು ನಾವು ಹೆರಬರಕ್ಕಾವ್ತು. ಸೊ ಆನುದೇ ಏನೋ ಒಂದು ಮಾಡ್ಲಕ್ಕು. ಫಸ್ಟ್ ನನಗೆ ಲೈಫ್ ಸ್ಟೈಲ್ ತೋರ್ಸಲು ಇಷ್ಟ ಇತ್ತಿಲ್ಲ. ಹಾಗಾಗಿ ಅವರ ಒಂದು ತಲೆಲಿತ್ತು, ಬ್ಲಾಗ್ ವಿತ್ ಪ್ರಜ್ಞಾ ಅವರ ತಲೆಲಿತ್ತು ಅನ್ನೊಂದು ಯೂಟ್ಯೂಬ್ ಚಾನೆಲ್ ಓಕೆ ಮಾಡ್ಲಕ್ಕು ಹೇಳಿ. ನೆಕ್ಸ್ಟ್ ಹೆಂಗ ಇಲ್ಲಿ ಅಪ್ಪನ ಮನೆಯಿಂದಲೇ ಒಂದು ದೇವರ ಮನೆ ಹೇಳುವಲ್ಲಿಗೆ ಒಂದು ಸುಮ್ಮನೆ ಟ್ರೆಕ್ಕಿಂಗ್ ಹೋಗಿತ್ತಿದ್ಯಾ. ಅದೇ ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ ಚಾನೆಲ್ ಇಂದ. ಅಲ್ಲಿಗೆ ಹೋದರೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡು ವಾಯ್ಸ್ ಓವರ್ ಕೊಟ್ಟುಕೊಂಡು ಏನೋ ಒಂದು ಐಡಿಯಾ ಮಾಡಿ ಒಂದು ಎಡಿಟ್ ಮಾಡಿ ಒಂದು ವಿಡಿಯೋ ಮಾಡಿಕೊಂಡೆ. ನನ್ನ ಗಂಡನ ಹತ್ರ ನಾನೊಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತೆ, ಮನೆಯಿಂದ ಹಾಕುತ್ತಲೇ ಹೇಳಿ ಅವರ ಒಂದು ಕನ್ವಿನ್ಸ್ ಮಾಡಿಕ್ಕೆ ಫಸ್ಟ್ ನಾನು ಅಕ್ಟೋಬರ್ 16 2023 ಅಥವಾ 22ನೇ ಇಸವಿ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಅಲ್ಲಿಂದ ಎನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗ್ತದೆ. ನಿಂಗ ಹೇಳಿದೆ ಈಗ ಗಂಡನ ಒಪ್ಪಿಸಿ ಹಿಂಗೆ ಹಿಂಗೊಂದು ವಿಡಿಯೋ ಮಾಡ್ತೆ, ಯೂಟ್ಯೂಬ್ ಚಾನೆಲ್ ಮಾಡ್ತೇಳಿ ಹೇಳಿದೆ ಹೇಳಿ. ಹಿಂಗಿಪ್ಪಾಗ ಈಗ ನೋಡ್ತಾರೆ ವ್ಲಾಗ್ಸ್. ಈಗ ಇದರ ಒಪ್ಪಿಗೆ ನಿಂಗ ಪಡ್ಕೊಂಡದ್ದು ಹೆಂಗೆ? ಈಗ ಖಂಡಿತ ಗಂಡನ ಒಪ್ಪಿಗೆ ಮಾತ್ರ ಸಾಕಾಗುತ್ತಿಲ್ಲ, ಮನೆಯವರ ಅತ್ತೆ ಮಾವ ಅತ್ತಿಗೆ ಅಕ್ಕ ಎಲ್ಲ ಇದ್ದರೆ ಅವರದ್ದು ಒಪ್ಪಿಗೆಯೂ ಬೇಕಾಯ್ತು ಎಂತಕ್ಕೆ ಹೇಳ್ರೆ, ಈಗ ನಮಗೆ ಕಮೆಂಟ್ಸ್ ಬಪ್ಪನ ಮೊದಲು ಅವಕ್ಕೆ ಬೇರೆ ಕಮೆಂಟ್ಸ್ ಬಂದಾಗಿರ್ತು, ನಿಂಗಳ ಸೊಸೆ ನಿಂಗಳ ಅತ್ತಿಗೆ ಹೇಳಿ. ಹಂಗಾದ ಕಾರಣ ಇವರ ಕೈಯಿಂದ ಈಗ ಸಪೋರ್ಟ್ ಅದಕ್ಕೂ ಅಥವಾ ಅದರಿಂದ ಮೊದಲು ಒಪ್ಪಿಗೆ ಹೆಂಗೆ ಪಡ್ಕೊಂಡಿ? ಈಗ ನಾನ್ ಹೇಳಿದೆ ಫಸ್ಟ್ ದೇವರ ಮನೆ ಯೂಟ್ಯೂಬ್ ಚಾನೆಲ್ ದೇವರ ಮನೆದ ಹಾಕಿದ್ದು. ಅದಾದ ನಂತರ ನಾನು ಹಾಕಿದ್ದು ಒಂದು ಪುಸ್ತಕದ ಬಗ್ಗೆ ಬಹುಶಃ ಒಂದು ಹಾಕಿದ್ದು, ಮಕ್ಕೋಗೆ 2 ವರ್ಷದ ಒಳಾಣ ಮಕ್ಕೋಗೆ ಯಾವ ಪುಸ್ತಕ ಉಪಯೋಗಿಸಲಕ್ಕು ಹೇಳುದ್ರ ಬಗ್ಗೆ ಒಂದು ಹಾಕಿತ್ತಿದೆ. ಅದನ್ನು ನಾನು ಹಾಗೆ ಮಾಮೂಲಿಯಾಗಿ ಹಾಕಿದೆ. ಅದಾದ ನಂತರ ನಾನು ಇಲ್ಲೇ ಹಿಂಗೆ ಮಾಡಿಕೊಂಡಿದ್ರೆ ವ್ಯೂಸ್ ಬರ್ತಿಲ್ಲ, ನಾವು ಜನರ ಅಟ್ರಾಕ್ಟ್ ಮಾಡ್ಲಿ ಇನ್ನೇನೋ ಒಂದು ಬೇಕು ಹೇಳಿದ್ರ ಇದ್ ಮಾಡಿ ಎನ್ನ ಇಂಟ್ರೊಡಕ್ಷನ್ ಬ್ಲಾಗ್ ಅನ್ನು ಹಾಕಿದೆ. ನಾನು ಯಾರು, ನಾನು ಎಲ್ಲಿಪ್ಪದು, ನಾನು ಎಂತ ಮಾಡಿದ್ದದು ಹೊಡಿ, ಅದಕ್ಕೊಂಚೂರು ರೆಸ್ಪಾನ್ಸ್ ಬಂತು ಅಷ್ಟಪ್ಪಾಗ.
ಹ್ಮ್ ಓಕೆ ಫೈನ್, ಜನಕ್ಕೆ ಎಂತ ಬೇಕು ಹೇಳುದು ಒಂದು ಕ್ಲಾರಿಟಿ ಸಿಕ್ಕಿತ್ತದು. ಅದಾದ ನಂತರ ಎನ್ನ ತಲೆಯಲ್ಲಿ ಎಂತ ಓಡ್ಲೆ ಶುರು ಆಯ್ತು, ಒಂದು ಹವ್ಯಕದ ಒಳಗೆ ಹವ್ಯಕ ಕಲ್ಚರ್ ಹೆಂಗಿರ್ತು, ಈ ಎಂಗಳ ಮನೇಲಿ ಯಾವ್ದೆಲ್ಲ ಒಂದು ಪೂಜೆ ಪುನಸ್ಕಾರ ಬಂದಪ್ಪಾಗ ಹಿಂಗೆಲ್ಲ ಆಯ್ತು, ಅದರ ಹಾಕುವ ಹೇಳಿ ಅನ್ಸಿತ್ತು. ಅದು ಹಾಗೆ ನಾನು ಯಾವಾಗಲೂ ಡೈಲಿ ಅಪ್ಡೇಟ್ ಆಗಿ ವಿಡಿಯೋ ಹಾಕೊಂಡಿರ್ತಿಲ್ಲ, 3 ದಿನಕ್ಕೊಂದರಿ 4 ದಿನಕ್ಕೊಂದರಿ ಈ ತರ ಹಾಕಿಕೊಂಡಿದ್ದೆ. ಇಷ್ಟ ಆದಪ್ಪಾಗ 2023 ಮೇಗಪ್ಪಾಗ ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದಪ್ಪಾಗ ಇನ್ನ ಹೆಲ್ತ್ ನನಗೆ ಸಪೋರ್ಟ್ ಮಾಡಿಕೊಂಡಿದ್ದಿಲ್ಲ. ಸೊ ಲಾಂಗ್ ಗ್ಯಾಪ್ ಆಯ್ತು. ಲಾಂಗ್ ಗ್ಯಾಪಿನ ನಡುಕೆ ನಾನೊಂದು MTR ಬನ್ಸ್ ಮಿಕ್ಸ್ ಸಿಕ್ಕಿತ್ತು. ಕಷ್ಟಪಟ್ಟದ್ರ ಒಂದು ವ್ಲಾಗ್ ಮಾಡಿ ಹಾಕಿದೆ, ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಬಂತು ಜನರಿಂದ. ಸಬ್ಸ್ಕ್ರೈಬರ್ಸ್ ಆಗಿತ್ತಿದ್ದಾವೆಲ್ಲ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ತದು. ಆಮೇಲೆ ನನಗೆ ಮಗಳು ಆನ್ ಪ್ರೆಗ್ನೆಂಟ್ ಹೇಳಿ ಒಂದು ಅನೌನ್ಸ್ ಮಾಡಿದೆ, ಒಂದು 6-7 ತಿಂಗಳಪ್ಪಗ ಮಗಳು ಹೊಟ್ಟೆಗೆ ಬಂದಪ್ಪಗ. ಸರಿ ಅದೇ ಒಂಚೂರು ಕ್ಲಿಕ್ ಆಯ್ತು, ಬಟ್ ಇನ್ನು 1000 ಸಬ್ಸ್ಕ್ರೈಬರ್ಸ್ ಆಗಿತ್ತಿದ್ದಾವೆಲ್ಲ. ಆಕ್ಚುಲಿ ನನಗೆ ಆ ಸಮಯದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಿರಕ್ಕಿತ್ತು, ಆಯ್ದಿಲ್ಲ. ಅದಾದ ನಂತರ ಮಗಳು ಹುಟ್ಟಿದ ಮತ್ತೆ ನಾನು ಕಾಲೇಜಲ್ಲಿ ಇಪ್ಪಾಗ ಎಲ್ಲ ಡ್ರಾಮಲ್ಲಿ ಎಲ್ಲ ಎಕ್ಸ್ಪರ್ಟ್ ಹೇಳಿ ಲೆಕ್ಕ ಆತ. ಎನ್ನ ಫೀಲ್ಡ್ ನಾಟಕ ಮಾಡುದ್ರಲ್ಲೆಲ್ಲ ನನಗೆ ಬೆಸ್ಟ್ ಆಕ್ಟರ್ ಹೇಳಿವುದೇ. ನಾನು ಹೈಸ್ಕೂಲ್ ಅಲ್ಲಿ ಇಪ್ಪಾಗ ಒಂದು ಸಿಕ್ಕಿತ್ತಿದ್ದು ಅವಾರ್ಡ್, ಬೇರೆ ಶಾಲೆಯಲ್ಲಿ ಹೋಗಿ ನಾಟಕ ಮಾಡಿಪ್ಪಾಗ. ಸೊ ಈ ನಮ್ಮ ಡೈಲಿ ಲೈಫ್ ಹಿಂಗೆ ಬಂದಪ್ಪಾಗ ನಾವು ನಿತ್ಯ ಜೀವನದಲ್ಲಿ ಹಿಂಗೆಂತದೋ ಒಂದು ವಿಷಯಗಳ ಹಿಂಗಿರ್ತು ಹೇಳಿ ಜನಂಗಕ್ಕೆ ತೋರ್ಸುವ ಹೇಳಿ ನನಗ ಅನ್ಸೊಲೆ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಎಂತ ಗೊತ್ತುಂಟಾ ಹೇಳಿ ಸ್ಟಾರ್ಟ್ ಮಾಡಿಕ್ಕೆ ಒಂದು ವಿಷಯವ ಪ್ರೆಸೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಕ್ಲಿಕ್ ಅಪ್ಪಲೆ ಸ್ಟಾರ್ಟ್ ಆಯ್ತು. ಅದಾದ ನಂತರ ಯೂಟ್ಯೂಬ್ ಅಲ್ಲಿ ನನಗೆ ಮಗಳೆಲ್ಲ ಹುಟ್ಟಿತ್ತಲ್ಲ, ಹುಟ್ಟಿಯಪ್ಪಾಗ ನನಗೆ 1000 ಸಬ್ಸ್ಕ್ರೈಬರ್ಸ್ ಆದವು, ಪ್ಲಸ್ 4000 ವಾಚ್ ಅವರ್ಸ್ ಆಯ್ತು, ಮಾನಿಟೈಸೇಷನ್ ಆತ ನನ್ನ ಚಾನೆಲ್. ಅದಾದ ನಂತರ ಕಳೆದ ವರ್ಷ ಸೆಪ್ಟೆಂಬರ್ 27-28ರಿಂದ ಎನ್ನ ಆಕ್ಚುಯಲ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದ್ದು. ಸುಮಾರು ಜನಗೆ ಕಮೆಂಟ್ ಮಾಡಿಕೊಂಡಿತ್ತು, ನೀವು ಇಷ್ಟು ಹುಷಾರಿದ್ದೀರಲ್ಲ, ನೀವು ತುಂಬಾ ಮಾತಾಡಿ 1 ಮಿನಿಟ್ ವಿಡಿಯೋದಲ್ಲೆಲ್ಲ ನಮಗೆ ಸಾಕಾಗುದಿಲ್ಲ ಹೇಳಿ. ಒಂದು ದಿನ ಇಂಗಳ ಮನೆಯ ಅಷ್ಟಗೆಯ ಮುನ್ನಣ ದಿನ ನೀವು ಕೇಳ್ತಿದ್ದ ನನ್ನ ಡೈಲಿ ವ್ಲಾಗ್ ಹೇಳಿ ಒಂದು ಆ ದಿನ ಕಷ್ಟಪಟ್ಟು ಇಡೀ ದಿನದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿ 28ನೇ ತಾರೀಕದ್ರ ಅಪ್ಲೋಡ್ ಮಾಡಿದೆ. ಒಳ್ಳೆ ರೆಸ್ಪಾನ್ಸ್ ಬಂತು. ಅಲ್ಲಿವರೆಗಿದ್ದ ಎನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ 1200 ಚಿಲ್ಲರೆ. ಈ ವರ್ಷ ಕರೆಕ್ಟ್ ಅದು ಸೆಪ್ಟೆಂಬರ್ 27 ಈಗ ಎನ್ನ ಪ್ರಸ್ತುತ ಸಬ್ಸ್ಕ್ರೈಬರ್ಸ್ 5600 ಪ್ಲಸ್ ಇದ್ದವು. ಸೊ ಇದು ಎನ್ನ ಒಂದು ಇಷ್ಟು ದಿನದ ಶ್ರಮಕ್ಕೆ ಸಿಕ್ಕ ಬೆಲೆ ಹೇಳಿ ನಾನು ಗ್ರಹಿಸಿಕೊಳ್ತೆ. ಸೊ ಇದು ಆಕ್ಚುಲ್ ಆಗಿ ನನ್ನ ಯೂಟ್ಯೂಬ್ ಜರ್ನಿ ಕಂಟಿನ್ಯೂ ಆಗಿ ಡೈಲಿ ವ್ಲಾಗ್ ಇಂದ ಸ್ಟಾರ್ಟ್ ಆದ್ದು ಕಳೆದ ವರ್ಷ ಇಂದ ಹೇಳ. ಈಗ ಅದೇ ನಿಂಗ ಹೇಳಿದೆ ಬ್ಲಾಗ್ ಹಾಕಿದೆ ಅಷ್ಟಾಗಿದ್ದು ಹೇಳಿ, ಅದ್ರ ನಾನು ನೋಡುತ್ತಿದ್ದೆ. ಅದ್ರಲ್ಲಿ ಈಗ ಅತ್ತಿಗೆ ಕಲಿತಿದ್ದು ಅವಕ್ಕೆಲ್ಲ ಹಿಂಗೆ ಈಗ ಸುರುವಣ ಸರ್ತಿ ಬಪ್ಪದು ಹೇಳಿ ಅಪ್ಪಾಗ ಕ್ಯಾಮರಾ ಶೈ ಅಥವಾ ಬೇಡ ಬೇಡ ಎನ್ನದು ಹಾಕಿಡಾಳಿ ಹಂಗೆಂತಾದ್ರು ಬಂತ ಅವರದ್ದು ಅಥವಾ ತೊಂದರೆ? ಈಗ ಎಂತಾತು ಹೇಳ್ರೆ ಎನ್ನ ಯೂಟ್ಯೂಬ್ ಜರ್ನಿ ಫಸ್ಟ್ ಈಗ ಕೇಳಿತ್ತಿದ್ಯಲ್ಲ, ಮನೆಯವರ ಒಪ್ಪಿಗೆಲ್ಲ ಹೆಂಗೆ ಬಂತು ಹೇಳಿ. ನಾನು ಫಸ್ಟ್ ಎಲ್ಲ ಹಾಕಿ ಮಾಡುವಾಗ ಅವ್ರ ಹತ್ರ ಎಲ್ಲ ವಿಷಯ ಕೇಳಿ ವಾಯ್ಸ್ ಓವರ್ ಕೊಟ್ಟುಕೊಂಡು ಮಾಡಿಕೊಂಡಿತ್ತೆ. ಅದು ನನಗೆ ತುಂಬಾ ಟೈಮ್ ತೆಕ್ಕೊಂಡಿರ್ತಿತ್ತು. ನನಗೆ ಅತ್ತೆ ವಿಷಯ ಕೇಳಿದ್ರೆ ಈಗ ನನಗೆ ಗೊತ್ತಿಲ್ಲದ್ರ ನನಗೆ ಹೇಳ್ಕೊಡುದು ಈಗಳು ಎಂತ ನನಗೆ ಮಾಡಿಕೊಂಡಿಪ್ಪಾಗ ಎಂತಾರ ಒಂದು ಕಂಟೆಂಟ್ ಕಂಡತ್ತು ಹೇಳ್ರೆ ಎನ್ನ ಅತ್ತೆ ದಿನಗಳು ಹೇಳುದು, ಇದರ ವಿಡಿಯೋ ಮಾಡಿ ಹಾಕು, ಇದು ಹೀಗೆ ಮಾಡಿದ್ರೆ ಒಳ್ಳೇದು ಹೇಳಿ ಈಗಳು ನನಗೆ ಅತ್ತೆ ಹೇಳ್ತಾವು. ಆಮೇಲೆ ಎನ್ನ ಗಂಡನೊಟ್ಟಿಗೆ ಎನ್ನ ಯೂಟ್ಯೂಬ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡುದು ತೀರಾ ಕಮ್ಮಿ. ಅವರದ್ದೇ ಕೆಲಸ ಹೊತ್ತು ಉದ್ಯಪ್ಪ ಹೋದರೆ 7 ಬಪ್ಪವು. ಆದ್ರೆ ಅವರೊಟ್ಟಿಗೆ ಎನ್ನ ಯೂಟ್ಯೂಬ್ ಗ್ರೋತಿನ ಬಗ್ಗೆ ಡಿಸ್ಕಸ್ ಮಾಡಿಕೊಂಡಿರುತ್ತೆ. ಅವು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎನ್ನ ಯೂಟ್ಯೂಬಿಂಗ್ ಹೆಲ್ಪ್ ಆಗಲಿ ಮೈಕ್ ತಂದು ಕೊಟ್ಟಿದ್ದವು. ಆಮೇಲೆ ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ಆಗಿತ್ತು ಅದ್ರ ತಂದು ಕೊಟ್ಟಿದ್ದವು. ಸೊ ಇದು ಎನ್ನ ಗಂಡನ ಸಪೋರ್ಟ್. ಅತ್ತೆ ಸಪೋರ್ಟ್ ಹೆಂಗಿದ್ದೊಳಿದಲ್ಲ. ಇನ್ನು ಮಾವ ಅವು ಹಿಂಗೆಲ್ಲ ಅವಕ್ಕಿಂತ ವಿಷಯ ಎಲ್ಲ ಗೊಂತಿಪ್ಪದು ಕಡಿಮೆ. ಆದ್ರೆ ಎಂತ ಹೇಳ್ತವ್ರೆ ಹೆರ ಪ್ರಪಂಚಕ್ಕೆ ಹೋಗಿ ಬಂದಪ್ಪಾಗ ಈಗ ಎಲ್ಲರದ್ದು ಕೇಳಲೆ ಶುರು ಮಾಡಿದ್ದವು, ನಿಂಗಳ ಸೊಸೆ ಕಾಣ್ತು, ನಿಂಗ ಮಚ್ಚಿಮಲೆಯವರ ಹೇಳಿ ಕೇಳಲೆ ಶುರು ಮಾಡಿದ್ದವು ಹೇಳಿ. ಹಾಗೆ ಮಾವನದೇ ಒಳ್ಳೆ ಸಪೋರ್ಟಿವ್ ಇದ್ದವು. ಇನ್ನು ಅತ್ತಿಗೆಕ್ಕ ಬಂದರೆ ಅವುದೇ ಏನಾದ್ರು ನನಗೆ ಕಂಟೆಂಟ್ ಕೊಡುದು ಏನಾದ್ರು ಹೆಲ್ಪ್ ಮಾಡಿಕೊಂಡಿರ್ತವು. ಅದ್ರೊಟ್ಟಿಗೆ ಕ್ಯಾಮರಾ ಮುಂದೆ ಬಪ್ಪಲೆ
ಕೆಲವೊಂದ್ಸತಿ ಶೈ ಅನ್ಸುತ್ತು, ಕೆಲವೊಂದ್ಸತಿ ಓಪನ್ ಆಗಿರ್ತಾವ. ಅಂದ್ರೆ ಎಲ್ಲರಿಗೂ ಆತರ ತೆರೆದುಕೊಂಬದು ಇಷ್ಟ ಇರ್ತಿಲ್ಲ. ಇನ್ ನನ್ನ ಅಪ್ಪನ ಮನೆ ಸೈಡ್ ಬಂದ್ರೆ ಕಂಪ್ಲೀಟ್ ಸಪೋರ್ಟ್ ಇದ್ದು, ಈಗ ನನ್ನ ಗಂಡನ ಮನೇಲಿ ಇದ್ದಂಗೆ. ಬಟ್ ಅವ್ ಕ್ಯಾಮರಾ ಫೇಸ್ ಮಾಡುದೇ ಇಷ್ಟಪಡ್ತಾವ್ ತೊಂದರೆ ಇಲ್ಲ. ಮಾಡಿದ್ರ ಹೆಂಗಾರು ಈ ಅಪ್ಪನ ಮನೆ ಹೇಳೋ ಒಂದು ಸಲುಗೆ ಇರ್ತಲ್ಲ, ಅದು ಆ ಸಲುಗೆಲಿ ಬಂದು ಹೋಯ್ತು. ಹಂಗಾಗಿ ನನಗೆ ಸಪೋರ್ಟ್ ಹಾಕಿದ್ದು ಎಲ್ಲರದ್ದುದೆ. ಆ ಈಗ ನೆಕ್ಸ್ಟ್ ವಿಷಯ ಇದೆ, ಸಪೋರ್ಟಿನೊಟ್ಟಿಗೆ ಖಂಡಿತ ಎರಡು ಮಕ್ಕಳ ಅಮ್ಮ ಹೇಳಿ ಅಪ್ಪಗ ಮನೆ ಕೆಲಸವೂ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಎಡಿಟಿಂಗು ಮಾಡಿಕೊಂಡು ಖಂಡಿತ ಕಷ್ಟ ಆಯ್ತು. ಇದ್ರೆಲ್ಲ ನಿಂಗೆ ಹೇಗೆ ಮ್ಯಾನೇಜ್ ಮಾಡ್ತು? ಈಗ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರೆ, ಇನ್ನದೊಂದು ಡೈಲಿ ವ್ಲಾಗ್ ಆದ ಕಾರಣ ಜನಂಗೋಕ್ಕದ್ರ ನಿಂತಾರ ಒಂದು ವಿಷಯವುದೇ ಗೊಂತಾಯ್ತು. ಅಂತೆ ಗಮ್ಮತ್ತಿನಂಗೆ ಹೋಪಲಾಗಾಳಿದು ಎನ್ನ ಒಂದು ಥಾಟ್. ಪ್ರತಿನಿತ್ಯವೂ ಅವಕ್ಕೆ ತಿಳಿಸಲು ಎಂತ ವಿಷಯ ಸಿಕ್ಕುತ್ತಿಲ್ಲ. ಹಂಗೆ ಪ್ರತಿನಿತ್ಯವೂ ಭಾರಿ ಎಕ್ಸ್ಟ್ರಾರ್ಡಿನರಿ ಆಗಿ ಇನ್ನು ಜೀವನ ಹೋಗ್ತಿಲ್ಲ ಒಂದು ಮನೆ ಒಳಪ ಗೃಹಿಣಿಯಾಗಿ. ಸೊ ಫಸ್ಟ್ ಆನೆ ಎಂತಾರು ಹುಡುಕಿಗೊಳ್ಳೆಕಾವ್ತು. ಓಕೆ ಫೈನ್, ಇದರ ಆನೆ ಹುಡುಕಿ ಹೇಳು ಲಕ್ಕು ಹೇಳಿ ನನಗೆ ಒಂದು ಕಾಣ್ತು ಆತ. ಅದ್ರೊಟ್ಟಿಗೆ ಎಂತ ಆಯ್ತು ಹೇಳಿದ್ರೆ, ಕೆಲವೊಂದ್ಸತಿ ನಾವು ತುಂಬಾ ಡಿಮೋಟಿವೇಟ್ ಆಯ್ತು. ಎಂತವೇ ಇಲ್ಲಯಾ ಹೇಳುವ ಅನ್ಸದ ಮಟ್ಟಿಗೆ ಹೋಯ್ತು. ಹಂಗಾಗಿ ಅದರೆಲ್ಲ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ವಿಡಿಯೋ ಸಿಕ್ಕುತ್ತಲ್ಲ ಅದ್ರೆಲ್ಲ ಮಾಡಿಕೊಡ್ತೆ. ಎಟ್ ದ ಸೇಮ್ ಟೈಮ್ ಜನಂಗೋಕೊಂದು ತಪ್ಪು ಕಲ್ಪನೆ ಇದ್ದು, ಈಗ ಎಂತ ಹೇಳಿದ್ರೆ ಡೈಲಿ ಬ್ಲಾಗ್ ಮಾಡುವವು ಹೇಳಿದ್ರೆ ಅವು ಮೊಬೈಲೇ ಹಿಡ್ಕೊಂಡಿಪ್ಪ ಅವಳಿ. ಅವು ಚೂರು ಆಲೋಚನೆ ಮಾಡಕ್ಕಾದ ಎಂತರ ಹೇಳಿದ್ರೆ, ಇಲ್ಲಿ ನಾವು ನೋಡ್ತಾ ಇಪ್ಪದು ಒಂದು 15-20 ನಿಮಿಷದ ವ್ಲಾಗ್. 15-20 ನಿಮಿಷದ ವ್ಲಾಗ್ ಹೇಳಿದ್ರೆ ಇದ್ರಲ್ಲಿ 24 ಗಂಟೆ ಇಲ್ಲ ಅಂಬಾಗದ 24 ಗಂಟೆ ವಿಡಿಯೋ ಮಾಡಿದ್ದಿಲ್ಲ ಹೇಳಿದ್ರೆ ಅವ್ರ ತಲೆಯಲ್ಲಿ ಇರಬೇಕು. ಒಂದು ಕೆಲಸ ಮಾಡುವಾಗ ಎಂತ ಆಯ್ತು ಹೇಳಿದ್ರೆ, ಇಂಥದ್ದು ಮಾಡ್ತಾ ಇದ್ದೇವೆ ಅನ್ನೋದ್ರ ಶೂಟಿಂಗ್ ಮಾಡಿಕೊಂಬದು, ಮತ್ತೆ ಆ ಕೆಲಸ ಮುಗಿಸಿ ಬಿಡುದು, ಮತ್ತೆ ಹಿಂಗ ಆತೋಡಿ ನಾನು ತೋರ್ಸುವಂತದ್ದು. ಇದರ ಮಧ್ಯೆ ಈಗ ಒಂದು ವಾರದ ಹಿಂದೆ ವ್ಲಾಗ್ ನೋಡಿದ್ದಾರೆ, ಈಗ ಪ್ರಸ್ತುತ ಶೂಟಿಂಗ್ ಮಾಡ್ತಾ ಇಪ್ಪದಿನಿಂದ ಎಕ್ಸಾಕ್ಟ್ ಒಂದು ವಾರದ ವ್ಲಾಗ್ ನೋಡ್ತಾ ಇದ್ರೆ ಈ ತರದ ಒಂದು ಕಮೆಂಟ್ ನೋಡಿ ಆ ಕಮೆಂಟ್ ಅನ್ನ ಚಾಲೆಂಜ್ ಆಗಿ ತಗೊಂಡು ಇಡೀ ದಿನ ಕಿರಿಕಿರಿ ಅನುಭವಿಸುವಾಗೆ ಆಯ್ತು ಹೇಳಿ ಒಂದು ವ್ಲಾಗ್ ಮಾಡಿ ಹಾಕಿದೆ. ಒಂದು ಗೃಹಿಣಿ ಬಂದಪ್ಪಗೆ ಎಂತೆಲ್ಲ ಕೆಲಸ ಇರ್ತೋಳಿ ಸಾಧಾರಣ ಎಲ್ಲರಿಗೂ ಗೊಂತಿತ್ತು. ಆ ಕೆಲಸಗಳ ಮಾಡ್ತೆ. ಈಗ ಇಡೀ ಮನೆ ಜವಾಬ್ದಾರಿ ಎನ್ನ ಕೈಲಿಲ್ಲ, ಎನ್ನ ಅತ್ತೆ ಮಾವ ಹಿರಿಯರಿಪ್ಪ ಕಾರಣ ಅವಕ್ಕೆ ಸೇರಿಕೊಂಡು ಆನೆ ಕೆಲಸ ಮಾಡುವಂತದ್ದು. ಹಾಗೆ ಕುഞ്ഞിಗಳ ಕೆಲಸ ಹೋದೆ, 2 ಮಕ್ಕಳ ಕೆಲಸ ಹೋದೆ ಇತ್ತು. ಆ ವ್ಲಾಗ್ ಮಾಡಿ ಹಾಕಿಯಪ್ಪಾಗ ಜನಾಂಗಕ್ಕೆ ಖಂಡಿತ ಅರ್ಥ ಆಯ್ತು, ಓಕೆ ಇಷ್ಟು ಕೆಲಸ ಖಂಡಿತ ಇರ್ತೋಳು. ಹಂಗ ಹೇಳಿದ್ರಲ್ಲಿ ಎಲ್ಲ ಕೆಲಸವನ್ನುದೇ ತೋರ್ಸಲೆ ಆಗುತ್ತಿಲ್ಲ ಅಂತೂ ಹಾಗೊಂದು ಜನಕ್ಕೆ ಐಡಿಯಾ ಸಿಕ್ಕಿತ್ತು. ಅದಾದ ನಂತರ ಈಗಳು ಎಡಿಟಿಂಗ್ ಮಾಡುದು ಹೆಂಗಿದೆ ಮಕ್ಕ ಹೊರಗಿದ. ಮತ್ತೆ ನಾನು ಡೈಲಿ ವಿಡಿಯೋ ಮಾಡಿದ ಪ್ರತಿ ಡೈಲಿಯೂ ಇರುಳು ಮಲಗುವಾಗ 11:30 ಕಳಿತ್ತು. ಅಂದ್ರೆ ಆನ್ ಮಾಡುವ ಎಡಿಟಿಂಗ್ ಏನೇನು ಅಲ್ಲ, ಆನ್ ಮಾಡಿದ ವಿಡಿಯೋಗಳ ಜಸ್ಟ್ ಜೋಡಣೆ ಮಾಡಿ ಎಡಿಟ್ ಮಾಡುದಷ್ಟೇ. ಪ್ರೋ ಲೆವೆಲ್ ನ ಎಡಿಟಿಂಗ್ ಎನ್ನದಲ್ಲ. ಅಷ್ಟಕ್ಕೆ ನನಗೆ ಸಾಧಾರಣ 1 ಗಂಟೆ 3/4 ಗಂಟೆ ಸಮಯಾವಕಾಶ ತೆಕ್ಕೊಳ್ತು. ಎನ್ನ ದಿನ ಹಿಂಗೆ ಹೋಗ್ತು. ಹಂಗಾಗಿ ನಾನು ಮಲಗುವಾಗ ಇರುಳೊಂದು 11:30 ಹೊತ್ತು. ಉದಿ ಹಪ್ಪಗ ಅಮ್ಮಗೆ ಎಷ್ಟು ಗಂಟೆಗೆ ಹೇಳ್ತಿ ಕೇಳಿದ್ರೆ 6:15 ಒಳ ನಾನು ಎದ್ದುಕೊಳ್ತೆ. ಹಾಗಾಗಿ ಇನ್ನ ಒಂದು ವಿಡಿಯೋ ಸಾಗುವಂತದ್ದು ಹಿಂಗೆ ಸಾಗಿಕೊಳ್ತೆ. ಇನ್ನದೇ ಹವೇಕರ್ ನಿಂಗೆ ಆಲ್ರೆಡಿ ಹೇಳಿದ್ವಿ, ವ್ಲಾಗ್ಸ್ ಹೇಳಿದ್ರೆ ನಮ್ಮ ಒಂದು ಲಿಮಿಟಿನ ಮೀರಿ ನಾವು ಹೋಗ್ತು ಅಷ್ಟಪ್ಪ ಹೇಳ್ತಾವೆಲ್ಲರದೆ ವ್ಲಾಗ್ಸ್ ಮಾಡ್ತಾ ಇದ್ದದ್ದು ಹೇಳಿ. ಇನ್ನುದೇ ಸುಮಾರಷ್ಟು ಹೆಮ್ಮಕ್ಕ, ಹುಡುಗಿಯರು ಹೇಳುದಕ್ಕಿಂತ ಜಾಸ್ತಿ ಹೆಮ್ಮಕ್ಕ ಎಂತ ಹೇಳಿದ್ರೆ ಮದ್ವೆ ಆದ ಮತ್ತೆ ಪರ್ಮಿಷನ್ ಸಿಕ್ಕುದು ಒಂಚೂರು ಕಷ್ಟ. ಇದು ಹುಡುಗಿಯರಿಂಗಾರೆ ತೊಂದರ್ಲೆ ಅಪ್ಪ ಅಮ್ಮ ಅಂತ ಹೇಳ್ರು ಹೇಳಿಕಿಸಿದ ಹೋಯ್ತು ಹಿಂಗಿಪ್ಪದ. ಇನ್ನೀಗ ಶುರು ಮಾಡಕ್ಕೂ ಹೇಳಿ ಆದರೆ ಆಸೆ ಇದ್ದು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಕೊಳ್ಳಿ ಆಸೆ ಇದ್ದು, ಆದರೆ ಮನೆಯವರು ಒಪ್ಸುದು ಹೆಂಗೆ? ಇದು ನಿಂದೇನೋ ಹೇಳ್ತೆ ಮಾನಿಟೈಸೇಷನ್ ಆವತ್ತು ಪೈಸೆ ಬತ್ತು ಹೇಳಿ, ಹಂಗೇಳಿ ನಿಜವಾಗಿ ಅದ್ರ ಬತ್ತ ಒಪ್ಸುದು ಹೆಂಗೆ ಅವರ ಹೇಳ್ದಕ್ಕೆ ಅಂತ ಹೇಳ್ತೇನೆ. ಹಂಗಿದ್ದು ಹೇಳಿ ಆದ್ರೆ ಫಸ್ಟ್ ಈಗ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಾವ್ ಹೇಳಿ ಆದ್ರೆ, ಚಾನೆಲ್ ಸ್ಟಾರ್ಟ್ ಮಾಡಿದ ಕೂಡಲೇ ಪೈಸೆ ಬತ್ತಿಲ್ಲ ಅಂತ ಫಸ್ಟ್ ಅವು ಮನೆಯಲ್ಲಿ ಯೂಟ್ಯೂಬ್ ಮಾಡಿಸಲು ಒಪ್ಸದ್ ಪೈಸೆ ಯೂಟ್ಯೂಬ್ ಪೈಸೆ ಮಾಡ್ಲೇ ಉಪಯೋಗಿಸುತ್ತೆ ಹೇಳಿ ಆದ್ರೆ ನಿಜವಾಗಿ ಅವು ಶ್ರಮ ಹಾಕಿಕ್ಕು. ಎನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದ್ದು ಪೈಸೆ ಮಾಡ್ತೆ ಹೇಳಿ ಎನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದ್ದಲ್ಲ, ಜಸ್ಟ್ ಫಾರ್ ಎನ್ನ ಹವ್ಯಾಸ ಮತ್ತೆ ಎನಗೊಂದಿಷ್ಟು ಖುಷಿಯಾಗಿರಕ್ಕೂ ಹೊಳದಕ್ಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಪೈಸೆ ಬತ್ತುಳುದು ಎನಗ ಅಂದಾಜದ್ದು.
ಈಗ ನಾವು ಮಾಡ್ತೇವೆ ಪೈಸೆಗೋಸ್ಕರವೇ ಮಾಡ್ತಾ ಇದ್ರೆ ಫಸ್ಟ್ ತಲೆಯಲ್ಲಿ ಮಾಡಿಕೊಳ್ಳಿಕ್ಕು 1 ವರ್ಷದ ಒಳ 1,000 ಜನ ನನಗೆ ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಹಾಗೆ 4,000 ಗಂಟೆಗಳ ಕಾಲ ಎನ್ನ ವಿಡಿಯೋ ವಾಚ್ ಅವರ್ಸ್ ಆಗಿರಬೇಕು. ಅಂಬಾಗ ನಿಂಗ ಒಂದು ಇಂದು ವಿಡಿಯೋ ಮಾಡಿದ್ದೆ 5 ನಿಮಿಷದ ವಿಡಿಯೋ ನಿಂಗ ಅಪ್ಲೋಡ್ ಮಾಡಿದ್ದೆ ಹೇಳಿದ್ರೆ ನಾನು ಫಸ್ಟ್ ನೋಡಿದ್ದೆ, ಒಂದು ಜನ ನೋಡಿತ್ತೋಡೆ ಅಲ್ಲಿ 5 ನಿಮಿಷವೂ ಕೌಂಟ್ ಆದ ಲೆಕ್ಕಲ್ಲ. ಆ ಜನ ಸ್ಕಿಪ್ ಮಾಡಿದ್ರೆ 5 ನಿಮಿಷಲ್ಲಿ ಒಂದು ಸರ್ತಿ ಸ್ಕಿಪ್ ಮಾಡಿದ್ರೆ 10 ಸೆಕೆಂಡ್ ಮೈನಸ್ ಆಯ್ತು. ನಿಂಗೋಗಿ ಅಲ್ಲಿ ಕೌಂಟ್ ತಪ್ಪದು 4 ನಿಮಿಷ 50 ಸೆಕೆಂಡ್ ಮಾತ್ರ ಕೌಂಟ್ ತಪ್ಪದು. ಅದರೆಲ್ಲವನ್ನು ತಲೆಯಲ್ಲಿ ಮಾಡಿಕೊಳ್ಳಿಕ್ಕು. ಹಾಗೆ ಒಂದು ವರ್ಷದೊಳೆ ಇಷ್ಟು ಆದರೆ ನಿಂಗಳ ಲಕ್. ಆಗದೆ ಇದ್ರೆ ಎಂತ ಆಯ್ತು ಹೇಳ್ರಿ, ಇಂದು ಪ್ಲಸ್ ಆದ ಒಂದು ವಾಚ್ ಅವರ್ ನಾಳೆ ಹಿಂಗಪ್ಪಾಗ ಮೈನಸ್ ಆಯ್ತು. ಅದರನ್ನು ತಲೆಯಲ್ಲಿ ಮಾಡಿಕೊಂಡು ಮುಂದೆ ಹೋಯಕಾಯ್ತು. ಅಷ್ಟಪ್ಪಗೆ ಎಂತ ಬೇಡ ನಾವು ತೋಳಿ ಕಳೆದರನ್ನು ಕೂಡ್ಸಿಕೊಳ್ಳಕ್ಕಾಯ್ತು, ಈ ಕಾಲಿಪ್ಪದಕ್ಕೂ ಸೇರ್ಸಿಕೊಂಡು ಹೋಯಕಾಯ್ತು. ಇದು ಒಂದು ತಲೆಯಲ್ಲಿ ಮಾಡಿಕೊಳ್ಳಿಕ್ಕು. ಇನ್ನೊಂದು, ನಾನು ಯಾವ ನಮೂನೆಯ ವಿಡಿಯೋ ಮಾಡ್ತೆ ಹೇಳುದು ಎನಗೆ ಗೊಂತಿರಕ್ಕು. ಅದು ಎನ್ನ ಫ್ಯಾಮಿಲಿ ಫ್ರೆಂಡ್ಲಿ ಆಗಿರಕ್ಕು, ಪ್ಲಸ್ ನೋಡುವವರಿಗೆ ಸಹ್ಯ ಆಗಿಪ್ಪಂಗೆ ಆಗಿರಕ್ಕು. ಅದರ ಆ ಒಂದು ವಿಶೇಷಗಳೈತೆ ಇನ್ನೊಬ್ಬನ ಚಾನೆಲ್ಗಿಂತ ಎನ್ನದು ಹೇಗೆ ಭಿನ್ನ ಆಗಿದ್ದು ಹೇಳಿದ್ರನ್ನು ನಾವು ನಮ್ಮ ಮನೆಯಕ್ಕೆ ಒಪ್ಪಿಸಕ್ಕಾಯ್ತು. ಆಮೇಲೆ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿ ಈಗ ರನ್ ಮಾಡ್ತಾ ಹೇಳ್ರಿ, ದಿನ ಕನ್ಸಿಸ್ಟೆನ್ಸಿ ಇರಕ್ಕೆ. ಇಂದು ಬ್ಲಾಗ್ ಹಾಕಿರ ನಾಳೆಯೂ ಹಾಕಿಕು, ನಿಂಗಾದ್ರೆ ಹೇಗೆ ಮೇಂಟೈನ್ ಮಾಡ್ತಿ, ದಿನ ಬಿಟ್ಟು ದಿನ ಹಾಕುತ್ತೀರಾ ಅದು ನಿಂಗೋಗೆ ಬಿಟ್ಟದು. ಬಟ್ ಸ್ಟಾರ್ಟ್ ಮಾಡಿದ ಮತ್ತೆ ಅದಕ್ಕೋಸ್ಕರ ಖಂಡಿತ ವರ್ಕ್ ಮಾಡಲೇಬೇಕು. ಇಷ್ಟು ಈ 2 ವಿಷಯವ ನಾವು ಒಪ್ಪಿಸೆಕ್ಕೋ ಮನೆಯವ್ ಕೇಳಿ ಬಂದರೆ ಇದರಲ್ಲಿ ನಾವು ಫಸ್ಟ್ ಹಿಡಿತಾ ತೆಕ್ಕೊಂಡಿರಬೇಕು. ಇನ್ನು ನೆಕ್ಸ್ಟ್ ಇದಕ್ಕೆ ಆಡ್ ಆನ್ ಆಗಿ ಕೇಳ್ತೆ. ಅದೇ ಈಗ ಗೃಹಿಣಿ ಹೇಳಿದ ಕಾರಣ ನಾನು ಪುನಃ ಹೇಳಿದೆ. ಪೈಸೆಯ ವಿಷಯಕ್ಕೆ ಹೇಳಿ ಬಪ್ಪಾಗ, ಒಂದು ಗೃಹಿಣಿಗೆ ತನ್ನ ಖರ್ಚಿನ ತಾನು ತೂಗ್ಸ್ಕೊಂಡು ಹೋಪಲ್ ಎಡಿಗ ಈ ಯೂಟ್ಯೂಬ್ ಮಾಡುದ್ರಿಂದ ಅದು ನಿಂಗೋಗೆ ಬಪ್ಪ ವ್ಯೂಸಿನ ಮೇಲೆ ಡಿಪೆಂಡ್ ಆಗುತ್ತೋಳಿ ಅನ್ ಹೇಳ್ತೆ. ಈಗ ನನಗೆ ನಾನು ಹೇಳಿದೆ ಇನ್ನ ಲಾಸ್ಟ್ ಇಯರ್ ಇಂದ ನಾನು ಕಂಟಿನ್ಯೂಸ್ ಆಗಿ ತೆಕ್ಕೊಂಡದೋಳಿ. ಸೊ ನಾನು ಲಾಸ್ಟ್ ಇಯರ್ ಇಂದಲೇ ಕನ್ಸಿಡರ್ ಮಾಡ್ತೆ. ಲಾಸ್ಟ್ ಇಯರ್ ಇಂದಲೇ ಕನ್ಸಿಡರ್ ಮಾಡಿಪ್ಪಾಗ ನನಗೆ 3 ಸರ್ತಿ ಪೇಮೆಂಟ್ ಬಂದದ್ದು. ನಿಂಗೋಗಿ ಪೇಮೆಂಟ್ ಬರಕ್ಕೂ ಹೇಳಿ ಆದ್ರೆ ನಾನು ಹೇಳ್ತೆ ಹೆಂಗಿರ್ತು ಅದರ ಸಿಸ್ಟಮ್, ನನಗೆ ಬಪ್ಪದ್ರ ಸಿಸ್ಟಮ್ ಹಿಂಗಿರ್ತು ಹೇಳ್ತೆ. ಈಗ ನನಗೆ ಈ ತಿಂಗಳು ಪೈಸೆ ಬರಕ್ಕೂ ಯೂಟ್ಯೂಬ್ ಇಂದ ಹೇಳ್ರೆ, ಈ ತಿಂಗಳಿನ ಈಗ ನಿಂಗೋಗಿ ಅಕ್ಟೋಬರ್ಲಿ ಅಮೌಂಟ್ ಪೇಮೆಂಟ್ ಬರಕ್ಕೂ ಹೇಳಿ ಆದ್ರೆ ಅಕ್ಟೋಬರ್ 12ನೇ ತಾರೀಕಿನ ಒಳ 12ರಿಂದ ಈಗ ಸೆಪ್ಟೆಂಬರ್ 12ರಿಂದ ಅಕ್ಟೋಬರ್ 12ನೇ ತಾರೀಕಿನೊಳ ನಿಂಗೋಗೆ ಮಿನಿಮಮ್ $100 ಆಗಿರಬೇಕು. ಮಿನಿಮಮ್ $100 ಪ್ಲಸ್ ಎಷ್ಟಾದರೂ ಅದು ನಿಂಗಳ ಲಾಭ. ಮಿನಿಮಮ್ $100 ಆಗಿರಬೇಕು. ಆ ಪೈಸೆ ಅವು ಒಂದಿಷ್ಟು ಟ್ಯಾಕ್ಸ್ ಹೇಳಿ ಕಟ್ ಮಾಡಿಕೊಳ್ತಾವ್. ನಮ್ಮ ಇಂಡಿಯನ್ ಗವರ್ಮೆಂಟ್ ನಮ್ಮ ಹತ್ರ ಬಪ್ಪ ಗಾಳಿ ಒಂದಿಷ್ಟು ಟ್ಯಾಕ್ಸ್ ಕಟ್ ಮಾಡ್ತಾವ್. ಈಗ $100 ನಿಂಗೋಗ ಆಯ್ತು ಹೊಡ್ರೆ ಅಲ್ಲಣ USA ಕರೆನ್ಸಿ ಒಂದು $2 ಕಟ್ ಆಯ್ತು ಹೊಡ್ರೆ $98 ಬಪ್ಪದು. ಆಮೇಲೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಅದರಲ್ಲಿ $5 ಕಟ್ ಮಾಡಿಕೊಳ್ತು ಆತಾ. ಅಷ್ಟಪ್ಪ ನಮಗೆ ಎಷ್ಟಾಯ್ತು ಪುನಃ $93 ನಮಗೆ ಸಿಕ್ಕುದು. 93 ಇಂಟು ಈಗ ಡಾಲರ್ ಇಷ್ಟು 82-83 ಇದ್ರೆ ಅಷ್ಟು ಸಾವಿರ ಅದಕ್ಕೆ ಕನ್ವರ್ಟ್ ಆದಪ್ಪಾಗ ನಮಗೆ ಬಪ್ಪದು. ನಿಂಗ ಶ್ರಮ ಹಾಕುವಾಗ $100 ಹಾಕಿಕ್ಕು, $7 ನಿಂಗಳ ಕೈಗೆ ಸೇರ್ತಿಲ್ಲ. ಅದೆಷ್ಟು ನಷ್ಟಾಣೆ ನಮಗೆ ಗುಮ್ತಿರ್ತು, ಬೇಜಾರಪ್ಪ. ಸೊ ಈಗ ಅನ್ಬತ್ತೆ ಸೆಪ್ಟೆಂಬರ್ 12ರಿಂದ ಅಕ್ಟೋಬರ್ 12ಕ್ಕೆ ಮಿನಿಮಮ್ $100 ಆಯ್ಕು. ಟ್ಯಾಕ್ಸ್ ಕಟ್ ಆಗಿ ಆ $93 ಕನ್ವರ್ಟ್ ಆಗಿ ನಮಗೆ ಡಾಲರ್ಸ್ ಕನ್ವರ್ಟ್ ಆಗಿ ಬಪ್ಪದು ಆ ಅಕ್ಟೋಬರ್ ತಿಂಗಳ 24ರಿಂದ 28 ಅಥವಾ ಅಕ್ಟೋಬರ್ 22 ಅಥವಾ 26 ತಾರೀಕಿನ ಒಳ ನಿಂಗಳ ಅಕೌಂಟಿಂಗ್ ಅವು ಹಾಕುದು ಅದು. ಸೊ ಈ ತರ ಅಮೌಂಟ್ ಬಪ್ಪದಾತ. ಅವಾಗ ನನಗೆ 3 ಸರ್ತಿ ಬಂದದು. ಮಿನಿಮಮ್ $100 ಅಲ್ಲ, ಅದಕ್ಕಿಂತ ಜಾಸ್ತಿ ಬಂದ. ಆ ಮೈನಸ್ಸಿಂಗ್ ನನಗೆ ಎತ್ತಿದ್ದಿಲ್ಲ, ಅದಕ್ಕಿಂತ ಜಾಸ್ತಿ ಎಷ್ಟೋ ಜಾಸ್ತಿ ಬಂದು ಒಟ್ಟು 3 ಸರ್ತಿ ನನಗೆ ಪೇಮೆಂಟ್ ಆಯ್ತು. ಅದಕ್ಕೆ ಹೇಳ್ತಾ ಇದ್ದೆ, ಆ ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಮಾಡ್ತಿ ಹೇಳಿ ಆದ ಪಕ್ಷಲ್ಲಿ ನಿಂಗ ಫುಲ್ ಟೈಮ್ ಈಗ ಹೆಂಗೆ ಕೆಲಸಕ್ಕೆ ಹೋತು ಹಾಗೆ ಯೂಟ್ಯೂಬ್ ಇಲ್ಲಿ ವರ್ಕ್ ಮಾಡಕ್ ಹೌದು. ಅದರ ಜೊತೆ ನಿಂಗಳ ವ್ಯೂಸ್ ಎಲ್ಲ ಲೈಕ್ ಇದ್ದು ಪೇಡ್ ಕೊಲಾಬರೇಷನ್ ಎಲ್ಲ ಬತ್ತು, ಅದ್ರಲ್ಲಿ ಪೈಸೆ ಮಾಡಿಕೊಂಬ ನಾವು. ಇನ್ನದೇ ವ್ಯೂಸ್ ಹೇಳಿದೆ. ಈಗ ಒಂದು ಯೂಟ್ಯೂಬಿಂಗ್ ಒಂದು ವಿಡಿಯೋ ಹಾಕುತ್ತು ಹೇಳಿ ಅಪ್ಪಾಗ ನಮಗೆ ಕೆಲವೊಂದು ವಿಡಿಯೋಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಇದೊಂಚೂರು ಒಳ್ಳೆ ವ್ಯೂಸ್ ಬೇಕು ಅಂತ ಹೇಳಿ ಕಂಟೆಂಟ್ ಲೈಕ್ ಇತ್ತು ಹೇಳಿ ಹಿಂಗೆ ಆಲೋಚನೆ ಮಾಡಿಕೊಂಡು ಹಾಕಿದ ವಿಡಿಯೋ ವ್ಯೂಸ್ ಬಾರದ್ದೇ ಇಪ್ಪಾಗ
ಡಿಮೋಟಿವೇಶನ್ ಹೇಳುದು ಯಾವ ರೀತಿಲಿ ಯಾವುದು? ತುಂಬಾ ಹೊತ್ತು ಹೆಂಗ ಹೊತ್ತು ಮೆಂಟಲ್ ನಾವ್ ಇದರಲ್ಲೇ ಇರ್ಪದು ಒಂದು ಜನಕ್ಕೆ ಎಂತ ಒಂದು ವಿಡಿಯೋ ನೋಡಿದ್ರೆ ಹಂಗೆಲ್ಲ ಮನಸ್ಸಿಗೆ ಬಂದು ಹೋತಾತ. ಆದ್ರೆ ಎಲ್ಲವೂ ಮನುಷ್ಯನ ಡಿಸೈರ್ ಮೇಲೆ ನಿಂದಿಪ್ಪದ ಅದೆಲ್ಲವುದೇ. ಎಷ್ಟೋ ಸರ್ತಿ ಹಂಗೆ ಅನ್ಸಿದ್ದು ಈ ವಿಡಿಯೋ ಒಂದು ಒಳ್ಳೆ ರನ್ ಹಾಕೊಳ್ಳಿ ಕ್ರೇಶಿದ್ದು ಕಮ್ಮಿ ರನ್ ಆದ್ದು ಇದ್ದು ಒಂದು ಫಸ್ಟ್ ಒಂದು ಲೈನ್ ತಕೊಂಡಿತ್ತು ಹಾಗೆ ಮಾಡಿದ ಮರುದಿನ ವಿಡಿಯೋವೇ ಮಾಡ್ಲೆ ಮನಸ್ಸು ಬಂದುಕೊಂಡಿತ್ತಿಲ್ಲ. ಮತ್ ಪುನಃ ನಾನು ಮೋಟಿವೇಟ್ ಮಾಡುದು ಇದಕ್ಕೆ ಬಾರದ್ರೆ ಎಂತ ಇದು ಲಾಸ್ಟ್ ಇದಕ್ಕೆ ಬೈಂದಲ್ಲ ಅದು ಇಲ್ಲಿಗೆ ಬ್ಯಾಲೆನ್ಸ್ ಆತುಳಿಗೆ ಮತ್ತೆ ಒಂದು ಆಕ್ಟಿವ್ನೆಸ್ ತೆಕ್ಕೊಂಡು ವ್ಲಾಗ್ ಮಾಡಿಕೊಂಡು ಇಟ್ಟಿದ್ದಾನು. ಹಂಗೆ ಎಷ್ಟೋ ವಿಡಿಯೋ ಇತ್ತು. ಅಟ್ ದ ಸೇಮ್ ಟೈಮ್ ಈ ವಿಡಿಯೋಕ್ಕೆ ಪಿವಿ ಬಾರ ಹೇಳಿಗ್ರೇಶಿದ್ದು ಓಡಿದ್ದದು ಇದ್ದು ಇಂಥದ್ದೊಂದು ಇದೆಲ್ಲ ಒಂದು ಇಂದ್ರಾಯಣದ್ದು ಕಂಟೆಂಟ್ ಆದ್ರೆ ಆತಲ್ಲ ಹೇಳಿ ಮಾಡಿಕೆ ಹಾಕಿದ ವಿಡಿಯೋ ಎಷ್ಟು ಗ್ರೇಷತೆ ಓಡಿದ್ದದು ಇದ್ದು 1000 ಗಟ್ಲೆ ವ್ಯೂಸ್ ಹಂಗುದೇ ಅಪ್ಪದು. ಅದೇ ಇನ್ನು ನೆಗೆಟಿವಿಟಿ ಬರ್ತಾರೆ. ನಿಂಗೆ ಆಲ್ರೆಡಿ ಹೇಳಿದೆ ಕಳೆದ ವಾರ ಒಂದು ವಿಡಿಯೋ ಹಾಕಿದ್ದೆ ಚಾಲೆಂಜ್ ತಕೊಂಡು ಹೇಳಿ. ನಾನು ನೋಡಿದ್ರಲ್ಲಿ ನಿಂಗೆ ನೆಗೆಟಿವ್ ಕಮೆಂಟ್ಸ್ ಹೇಳಿ ಬಂದದ್ದು ತುಂಬಾ ರೇರ್ ಹೇಳಿ ಹೇಳಕ್ಕು. ಹಿಂಗಿಪ್ಪಾಗ ಸಡನ್ ಆಗಿ ಒಂದು ನೆಗೆಟಿವ್ ಕಮೆಂಟ್ ಬಂದದ್ದು ಹೇಳಿ ಅದ ನಮ್ಮ ಮೇಲೆ ಮಾತ್ರ ಪರಿಣಾಮ ಅಲ್ಲ, ಖಂಡಿತ ನಮ್ಮ ಮನೆಯವರ ಮೇಲೆಯೂ ಈ ಪರಿಣಾಮ ಬೀರ್ತು. ಸೊ ಇದರ ಓವರ್ಕಮ್ ಮಾಡ್ಲೆ ಯಾವ ರೀತಿ ನಾವು ನಮ್ಮ ಮೈಂಡ್ ಸೆಟ್ಟಿನ ಪ್ರಿಪೇರ್ ಮಾಡಕ್ ಹೌದು? ಈಗ ಆನ್ ಫಸ್ಟ್ ಹೇಳಲೇ ಬತ್ತೆ. ಈಗ ಆನ್ ತುಂಬಾ ಮಾತಿನ ಹುಡುಗಿ ಲೆಕ್ಕ ಹೆಂಗಳ ಫ್ಯಾಮಿಲಿಲಿ ಇತ್ಲಾಗಪ್ಪ ನಮ್ಮ ಫ್ಯಾಮಿಲಿ ಅದು ಎಲ್ಲಿದ್ದರೂ ಹೋಗಿ ಬದುಕಿಬೇಕು ಹೇಳುವ ಒಂದು ಜನ ಇನ್ನ ಫ್ಯಾಮಿಲಿ. ಇಷ್ಟಪ್ಪಾಗ ನಾನೊಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಹೇಳುವಾಗ ಎಷ್ಟು ಜನಕ್ಕೆ ಆಶ್ಚರ್ಯ ಆಯ್ದಿಲ್ಲ ಎಂತ ಕೇಳ ಅದು ಮಾಡಗಪ್ಪ ಹೇಳಿ. ಅದಾದ ನಂತರ ಎಷ್ಟೋ ಜನ ನಮಗೆ ಗೊಂತಿಲ್ಲದ್ದವು ನಮ್ಮ ವಿಡಿಯೋ ಪರ್ಟಿಕ್ಯುಲರ್ ಆಗಿ ಕೂತು ನೋಡ್ತಾವೆ ಎಂತ ಕೇಳಿದ್ರೆ ಎಲ್ಲಿ ತಪ್ಪು ಕಂಡು ಹುಡುಕುಲಕ್ಕುಳ್ಳೋ ಉದ್ದೇಶನ ನೋಡೋ ಸುಮಾರು ಜನ ಇರ್ತಾವಟ. ನಿಂಗ ಹೇಳಿದಂಗೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೆ ಎನ್ನಾಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಹೇಳಿ ಬಂದದು ತುಂಬಾ ಕಡಿಮೆ ಆತ. ಈಗ ಇನ್ಸ್ಟಾಗ್ರಾಮ್ ಇಲ್ಲಿ ಅದಕ್ಕೂ ಯೂಟ್ಯೂಬ್ ಇಲ್ಲಿ ಅದಕ್ಕೂ ಎಂತ ಕೇಳಿದ್ರೆ ನಾವು ಜನಕ್ಕೆ ನಮ್ಮ ಯಾವ ತರ ತೋರ್ಸುಗೊಳ್ತು ಹೇಳುದ್ರ ಮೇಲೆ ಅದು ಡಿಪೆಂಡ್ ಆಗುತ್ತಾ. ಎಲ್ಲದ್ರಲ್ಲಿ ಯಾವ್ದ್ರಲ್ಲೂ ಮೇಕಪ್ ಇಲ್ಲ, ಒಂದು ಆರ್ಟಿಫಿಷಿಯಲ್ ಇಲ್ಲ, ಇಪ್ಪದ್ರೆ ಹಂಗೆ ಪ್ರೆಸೆಂಟ್ ಮಾಡುವ ಕಾರಣ. ಇನ್ನು ನೆಗೆಟಿವ್ ಕಮೆಂಟ್ಸ್ ಎಲ್ಲಿ ಇಫೆಕ್ಟ್ ಆಯ್ದು ಎನಗೆ ಹೇಳಿ ಕೇಳಿದ್ರೆ, ಈಗ ಎನ್ನ ಗಂಡ ಬೈ ಪ್ರೊಫೆಷನ್ ಹೀಸ್ ಆನ್ ಅಡ್ವೊಕೇಟ್, ಅನ್ನೋದೇ ಒಂದು ಅಡ್ವೊಕೇಟ್ ಬಟ್ ನಾನ್ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್. ಆನು ಪ್ರಾಕ್ಟೀಸ್ ಮಲ್ಪುಜ್ಜರಡ ಒಂದೇ ಬೇಲತ್ತ ಒಂದೇ ದುಡ್ಡು ಬರ್ಕೊಂಡು ಹೇಳಿದವ ಎಷ್ಟೋ ಜನ ಇದ್ದವು ಅವರೆಲ್ಲ ನಾನು ಬಿಟ್ಟು ಬಿಟ್ಟಿದೆ ಎಂತ ಕೇಳಿದ್ರೆ ಆ ಪಾಸಿಟಿವ್ ಕಮೆಂಟ್ಸ್ ಗಳಿಂದಾಗಿ. ಇಷ್ಟ ಅಪ್ಪವು ಎಷ್ಟು ಜನ ಇದ್ದವು ಹಂಗೆ ಇಷ್ಟ ಆಗದ್ದವು ಅಷ್ಟೇ ಜನ ಇದ್ದವು. ಎನ್ನ ಗಂಡ ಅಲ್ಲೆಲ್ಲೋ ಪಾಸ್ ಅಪ್ಪಾಗ ಒಂದು ಆ ಮಚ್ಚಿ ಮಲೆ ತಾರ್ನ ಕಂಡನಿ ಅಂತ ಹೇಳಿದವು ಇದ್ದವು. ಇಷ್ಟಪ್ಪಾಗ ಅವ್ವದರ ಅಲ್ಲೇ ಬಿಟ್ಟದು ಇದ್ದು ಎನ್ನತ್ರ ಬಂದು ಹೇಳಿ ಬೇಜಾರಾಗುತ್ತೆ ಹೇಳಿ ಅಪ್ಪಾಗ ಎನ್ನತ್ರ ಹೇಳದ್ದದು ಈಗಳು ಎಷ್ಟೋ ಇದ್ದು. ಸೊ ಅದರ ಬಿಟ್ಟು ಇಲ್ಲಿವರೆಗೆ ಬಂದೆ. ಇನ್ನು ಅತ್ತೆ ಮಾವನ ಹತ್ರ ನೆಗೆಟಿವ್ ಬಹುಶಃ ಇಷ್ಟರವರೆಗೆ ಯಾರು ಹೇಳಿದ್ದವಿಲ್ಲ. ಆದ್ರೆ ಅವರ ಮಾತಿಲೆಲ್ಲ ಎಲ್ಲಿ ಹೆರಜಂಬ್ರಕ್ ಹೋದ್ರೆ ಹೆಂಗ ಮಚ್ಚಿ ಮಲೆವು ಹೇಳಿ ಗುರುತಿಸೋ ಹೆಚ್ಚು ಜನ ಇದ್ದವಳಿ ಖುಷಿ ಪಟ್ಟುಕೊಳ್ತವು. ಎಟ್ ದ ಸೇಮ್ ಟೈಮ್ ಇನ್ನೊಂದು ಹೇಳ್ತೆ, ಒಂದು ನೆಗೆಟಿವ್ ಹೇಳಿ ಬಂದಪ್ಪ ಎನ್ನ ಅತ್ತೆ ಮಾವ ಇಬ್ರು ತುಂಬಾ ಸ್ಟ್ರಾಂಗ್ ಇದ್ದವು. ಆದ್ರೆ ಇಗ್ನೋರ್ ಮಾಡಿ ಅವ ಕಳ್ಳೆ ಉತ್ತರ ಕೊಡುವಷ್ಟು ಇಬ್ರು ಸ್ಟ್ರಾಂಗ್ ಇಪ್ಪ ಕಾರಣ ನಾನು ತುಂಬಾ ಸೇಫರ್ ಸೈಡ್ ಇಲ್ಲಿ ಇದ್ದೆ ಹೇಳಿ ಹೆಮ್ಮೆಯಿಂದ ಹೇಳಿಗೊಂಬಲಕ್ಕು. ಮತ್ ಎಂತಕ್ಕೆ ಹಂಗೆ ಹೇಳಿಕೊಳ್ತೇವೆ ಅವು ನನಗೆ ಸಪೋರ್ಟ್ ಮಾಡ್ತಾವೆ. ಈ ವಿಷಯವ ತಿಳಿಸು, ಇದ್ರಲ್ಲಿ ಲಾಯ್ಕ್ ಇದ್ದು ಇದು ನಮ್ಮ ಒಂದು ಪದ್ಧತಿ ಹೇಳೆಲ್ಲ ತಿಳಿಸುವಾಗ ಏನಾಗ ಅದು ಅರ್ಥ ಆಯ್ತು. ಮತ್ತೆ ಈಗ ಅವರನ್ನು ಎಲ್ಲ ಕಡೆ ಗುರುತಿಸುವಾಗ ಓಕೆ ಪಾಸಿಟಿವ್ ಆಗಿದ್ದು ರೆಸ್ಪಾನ್ಸ್ ಹೇಳುದು ಅರ್ಥ ಆಯ್ತು. ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂತ ಹೇಳಕ್ ಹೋದ್ರೆ ಎಂಗಳ ಮನೆಗೆ ಹಿಂಗೆ ಎನ್ನ ದೊಡ್ಡ ಮಾವನವರು ಬಂದಿಪ್ಪಾಗ ಅವೆಂತ ಹೇಳಿದ್ದವು ಹೇಳಿದ್ರೆ ಈಗಿದ್ದನ್ನೇ ಕೂಸೆ ಮಚ್ಚಿಮಲೆ ಹೇಳಿದ್ರೆ ಸಾಧಾರಣ ಈ ಕಡೆ ಪುತ್ತೂರು ಆಸುಪಾಸು ಭಾಗಲ್ಲ ಒಂದು ಫೇಮಸ್ ಮನೆತನ ಹಳೆ ಲೆಕ್ಕ ಅದೊಂದು ಮಚ್ಚಿಮಲೆಯವರಡ ಹೇಳಿದ್ರೆ ಅಷ್ಟಪ್ಪ ಈಗೆಲ್ಲ ಮಚ್ಚಿಮಲೆ ಹೇಳಿದ್ರೆ ಕೂಸು ಎಂಗಳ ಆರು ಕೇಳುವಿಲ್ಲ. ಮಚ್ಚಿಮಲೆ ಅದೊಂದು ಕೂಸಿದ್ದಲ್ಲ ಸಹ ನಾಳೆ ಅದಾರುಳಿ ಈಗೆಲ್ಲ ನಿನಗೆ ಹೆಸರು ಹುಳಿ ಹೇಳ್ತಾವ. ಹಂಗಾಗಿ ನಾನು ಖುಷಿಲಿದ್ದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದ್ದು ಹೇಳಿ. ಓಕೆ, ಇನ್ನೀಗ ಅದೇ ನಿಂಗೆ ಹೇಳಿದೆ ಇನ್ಸ್ಟಾಗ್ರಾಮ್ ಇಲ್ಲಿ ನಾನೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದೆ ಹೇಳಿ. ಹಿಂಗಿಪ್ಪಾಗ ನಿಂಗೋಗೆ ಯಾವ್ದು ಸುಲಭಾಳಿ ಅನ್ಸುತ್ತೋ? ಯೂಟ್ಯೂಬ್ ಸುಲಭಾಳಿ ಅನ್ಸುತ್ತಾ ಅಥವಾ ಇನ್ಸ್ಟಾಗ್ರಾಮ್ ಸುಲಭಾಳಿ ಅನ್ಸುತ್ತಾ? ಸುಲಭ ನಿಜವಾಗಿದ್ದಲ್ಲ ಗ್ರೇಶ್ವಾಗ ಇನ್ಸ್ಟಾಗ್ರಾಮ್ ಇಲ್ಲಿ ಆ 1 ಮಿನಿಟ್ ವಿಡಿಯೋ ಮಾಡಿ ಹಾಕೋದು ಸುಲಭಾಳಿ ಅನ್ಸುತ್ತು. ಆದ್ರೆ
ಆ ಒಂದು ಜನ ಈಗ ಒಬ್ಬೊಬ್ಬನದ್ದೊಂದು ಮಾತಿನ ಶೈಲಿ ಹೇಳಿದ್ದು ಅವರ ಇಷ್ಟಪಡುದು ಎನ್ನ ಮಾತಿನ ಶೈಲಿ ಇಷ್ಟಪಟ್ಟದು ಅವ್ನು ತುಂಬಾ ಹಿಂಗೆ ಮಾತಾಡಿಕೊಂಡು ಹೋಗೋದನ್ನೇ ಜನ ಇಷ್ಟಪಟ್ಟ ಕಾರಣ ಯೂಟ್ಯೂಬ್ ಇಲ್ಲಿ ಎಲ್ಲರೂ ಲಾಂಗ್ ವಿಡಿಯೋವನ್ನೇ ಎಕ್ಸ್ಪೆಕ್ಟ್ ಮಾಡ್ತಾವು. ಇನ್ಸ್ಟಾಗ್ರಾಮ್ ಇಲ್ಲಿ ಅದೇ ಅಂತ ಮಿನಿಟ್ ಎನ್ನ ಕಂಟೆಂಟ್ ಗ ತುಂಬಾ ಇಷ್ಟಪಡ್ತಾವ ಆತ. ಹಾಗಾಗಿ ಎಂತ ಮಾಡಿದ ಅದ್ರ ಯೂಟ್ಯೂಬಿಂಗ್ ಅಪ್ಪಾಗ ಶಾರ್ಟ್ಸ್ ನಮ್ಮನೆ ಅಪ್ಲೋಡ್ ಮಾಡ್ಲಿ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅದೊಂಥರ ಬ್ಯಾಲೆನ್ಸ್ ಆಗಿಕೊಂಡು ಹೋತು. ಬಟ್ 1 ಮಿನಿಟ್ ಆಬ್ವಿಯಸ್ಲಿ ಎಲ್ಲರೂ ಹಂಗೆಲ್ಲ ಸಿಲಾಬಲ್ಲಿ ಎಲ್ಲಿಂದ ಪಿಸ್ಕುಲ ಹೊತ್ತೊಂಡು ನೋಡ್ತಾ ಬಿಡ್ತಲ್ಲ ಹಂಗ ಅನ್ಸುತ್ತು. ಬಟ್ ಕ್ಲಿಕ್ ಅಪ್ಪದು ಇಲ್ಲಿ ಯೂಟ್ಯೂಬ್ ಇಲ್ಲಿ ಹಾಗೆ. 2025ರಲ್ಲಿ ಈಗ ಅನ್ನೋದೇ ಆಲ್ರೆಡಿ ಹೇಳಿದಂಗೆ ಯೂಟ್ಯೂಬರ್ಸ್ ಗೆ ಸುಮಾರು ಜನ ಇದ್ದವು. ಹಿಂಗಿಪ್ಪಾಗ ನಿಂಗೋಗೆ ಮುಂದೆ ಒಂದು ಹೆದರಿಕೆ ಇದ್ದ ಈ ಯೂಟ್ಯೂಬ್ ಹಿಂಗೆ ಇಕ್ಕ ಅಥವಾ ಯೂಟ್ಯೂಬರ್ಸ್ ಜಾಸ್ತಿ ಆದ ಕಾರಣ ಇದ್ರ ಎಲ್ಲಿ ಬ್ಯಾನ್ ಮಾಡಿ ಬಿಡ್ತಾವ ಹೇಳಿ? ಖಂಡಿತ ಈಗ ಟಿಕ್ ಟಾಕ್ ಎಲ್ಲ ಒಂಥರ ಓಡಿದ ಹಂಗೆ ಯೂಟ್ಯೂಬ್ ಹೇಳುವ ಒಂದು ಬ್ಯಾನ್ ಆಗ ಹೇಳುದು ಒಂದು ನಂಬಿಕೆ ಇದ್ದು. ಆದ್ರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಬಕ್ಕು ಈಗ ಹೊಸೊಬ್ರು ಸ್ಟಾರ್ಟ್ ಮಾಡ್ತಾರೆ ಇಂಥ ರೆಸ್ಟ್ರಿಕ್ಷನ್ಸ್ ಎಲ್ಲ ಫಾಲೋ ಮಾಡಿಕೊಂಡು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೆ. ಈಗ 2020-21ರವರೆಗೆಲ್ಲ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರಿ ಇಷ್ಟು ಮಟ್ಟಿನ ಕಂಡೀಷನ್ಸ್ ಗೆಲ್ಲ ಇರ್ತಿಲ್ಲ. ಈಗ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಇದ್ದಿಕ್ಕು. ಆದ್ರೆ ಅದರಿಂದ ನೆಕ್ಸ್ಟ್ ಕಂಡೀಷನ್ಸ್ ಇದ್ದಾತ. ಈಗ ಅವರ ಪಿನ್ ಕೋಡ್ ಬರಕು ಅದಾಕಿ $10 ಆಯ್ಕು ಮತ್ತೆ ಬ್ಯಾಂಕ್ ಡೀಟೇಲ್ಸ್ ತುಂಬಬೇಕು. ಅದರ ನಡುಕೆ ನಮ್ಮ ಟ್ಯಾಕ್ಸ್ ಸಬ್ಮಿಷನ್ ಆಯ್ಕು ನಾವ್ ಯಾರು ಹಿಡಿದು ಪ್ರೂಫ್ ಅಲ್ಲಿ 1 ವಾರ ತೆಕ್ಕೊಳ್ತಾವು ಅದರ ರೆಕಗ್ನೈಸ್ ಮಾಡಿಕೊಂಬಲೆ ತುಂಬಾ ಇದ್ದು. ಈಗ ನಾನು 1-2 ವರ್ಷದ ಹಿಂದೆ ಅಷ್ಟಿತ್ತಿದ್ದು ಎನ್ನ ಚಾನೆಲ್ ಮಾನಿಟೈಸ್ ಆದಪ್ಪಾಗ. ಈಗ ಚಾನೆಲ್ ಮಾನಿಟೈಸ್ ಅಪ್ಪಾಗ ಅದಕ್ಕಿಂತಲೂ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಇದ್ದು. ಅವು ತುಂಬಾ ಒಂದು ಎಂತರ ಅವು ಕೊಡುವ ಟಾಸ್ಕ್ ಗಳೆಲ್ಲ ಫಿನಿಶ್ ಮಾಡಿಕೊಂಡ್ ಬರಕ್ಕೆ ಹಂಗಿದ್ದು. ಇನ್ನು ಮುಂದೆ ಹೋದಪ್ಪಾಗ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಬಕ್ಕು ಹೇಳಿ ಒಂದು ಎನ್ನ ಅನಿಸಿಕೆ. ಆಮೇಲೆ ಅದೇ ಈಗ ಎನ್ನ ಬಗ್ಗೆ ನಾನು ಹೇಳುದಾದ್ರೆ ಎಲ್ಲಿವರೆಗೆ ಓಡ್ಸ್ವಿನಿಗಳ ಗಾಡಿಯ ಹೇಳಿ ಕೇಳಿದ್ರೆ ಜನಾಂಗಕ್ಕೆ ಒಂದು ಬೊಡಿವದು ಹೇಳಿದ್ದು ಯಾವುದೇ ವಿಷಯ ಆದ್ರೂ ಬೊಡಿವದು ಹೇಳಿದ್ದು ಬಹುಶಃ ಅಲ್ಲಿವರೆಗೆ ಓಡುಗೋ ಹೇಳಿ ಎನ್ನಗೊಂದು ಅಭಿಪ್ರಾಯ ಅಷ್ಟೇ. ಈಗ ನೆಕ್ಸ್ಟ್ ಬರ್ತಾರೆ ಯೂಟ್ಯೂಬ್ ಇಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ ಇಲ್ಲಿ ಆಗಲಿ ಕೊಲಾಬ್ರೇಷನ್ ಹೇಳುವಂತದ್ದು ಭಯಂಕರ ಓಡ್ತಾ ಇದೆ. ಈಗ ಮೊದಲೆಲ್ಲ ನ್ಯೂಸ್ ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟೊಂಡಿದ್ದಾವೆ. ಅದೇ ಈಗ ಪ್ರಮೋಷನ್ ಹೇಳುವ ವಿಷಯದಲ್ಲಿ ಓಡ್ತಾ ಇದ್ದು. ಹಿಂಗಿಪ್ಪಾಗ ಕೊಲಾಬ್ರೇಷನ್ ಹೇಳುದು ನಮ್ಮ ಯೂಟ್ಯೂಬ್ ಜರ್ನಿಲಿ ಎಷ್ಟು ದೊಡ್ಡ ಪಾತ್ರ ವಹಿಸಿತ್ತು ನಿಮ್ಗೆ ಅನ್ಸುತ್ತು? ಯೂಟ್ಯೂಬ್ ಇಲ್ಲಿ ಹೇಳುದಕ್ಕಿಂತಲೂ ಈಗ ನನಗೆ ಯೂಟ್ಯೂಬ್ ಇಲ್ಲಿ ಕೊಲಾಬ್ರೇಷನ್ ಹೇಳುದು ಸಿಕ್ಕಿದ್ದಿಲ್ಲ. ಬಟ್ ಪೇಯ್ಡ್ ಪ್ರಮೋಷನ್ಗ ಯೂಟ್ಯೂಬ್ ಇಲ್ಲಿ ಒಂದು 3-4 ನನಗೆ ಸಿಕ್ಕಿದ್ದು. ತೊಂದರೆಲ್ಲೇ ಪೇಯ್ಡ್ ಪ್ರಮೋಷನ್ ಇಲ್ಲೇ ಮಾಡಿ ಯೂಟ್ಯೂಬ್ ನ ರನ್ ಮಾಡುವ ಎಷ್ಟು ಚಾನೆಲ್ಗ ಇತ್ತು. ನನಗೆ ಅನಿಪಸ್ಥಿತಿಗೆ ಒಂದು 4 ಪೇಯ್ಡ್ ಪ್ರಮೋಷನ್ಗೆ ಸಿಕ್ಕಿದ್ದು ಯೂಟ್ಯೂಬ್ ಇಲ್ಲಿ. ಕೊಲಾಬ್ರೇಷನ್ ಹೇಳುವಂತದ್ದು ಪೈಸೆ ಇಲ್ಲದೆ ಒಂಥರ ನಾವು ಹೇಳ್ತಲ್ಲ ಬಾಲ್ಟರ್ ಸಿಸ್ಟಮ್ ನಂಗೆ ಅದರ ಬದಲು ಇದು ಇದರ ಬದಲು ಇದು ಹೊಳೆ ಓಡುವಂತ ಒಂದು ವಿಷಯ. ಅದು ಇನ್ಸ್ಟಾಗ್ರಾಮ್ ಇಂದಾಗಿ ಭಾರಿ ಒಂದು ಬೇಡಿಕೆಲಿಪ್ಪ ವಿಷಯ. ನನಗೆ ಯಾರೋ ರೀಸೆಂಟ್ ಆಗಿ ನನ್ನ ಮಗಳ ಒಂದು ಮುದ್ದು ಶಾರದೆಗೆ ನಾವು ಮಾಡ್ತೇವೆ ಮೇಡಮ್ ಆನ್ ಸ್ಕ್ಯಾಮ್ ಇಟ್ಟಿದೆ. ಅದ್ರದ್ದು ಸ್ಕ್ಯಾಮ್ ಅಲ್ಲ ನಿಜವಾಗಿ ಆದ್ದು. ತುಂಬಾ ಹೆದರ್ತೆ ಸ್ಕ್ಯಾಮಿಂಗ್ ಎಂತ ಕೇಳಿದ್ರೆ ಪೈಸೆ ಹೋಪದೆಷ್ಟೋ ಇದ್ದು. ಹಂಗಾಗಿ ಹೇಳ್ತಾ ಇಪ್ಪದು ಅವು ನಿಮ್ಮ ಮಗಳು ಚಂದ ಇದ್ದಾಳಲ್ಲ ನಾವು ಮಾಡ್ತೇವೆ ನೀವು ಮಲ್ಲಿಗೆ ಮಾತ್ರ ಅರೇಂಜ್ ಮಾಡಿದ್ರೆ ಆಯ್ತು ಫ್ರೀಯಲ್ಲಿ ಆಗ್ತದೆಲ್ಲ ಹೇಳಿ. ಒಂದ್ಸತಿ ನನಗೂ ಅಪ್ಪ ದಾಳಿ ಕಂಡತ್ತ. ಆದ್ರೆ ನನಗೆ ನಮ್ಮ ಮಗಳಿಗೆ ಅದ್ರ ಬೇರ್ ಮಾಡಿ ಗೊಂಬಲ್ಲ ಇಡೀ ಆ ವೇಟಿನ ಬೇಡ ಹೇಳಿದೆ. ಬಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ನಾನ್ ಕೇಳಿದೆ ಅದು ಹೇಗೆ ನಿಮಗೆ ವರ್ಕೌಟ್ ಆಗ್ತದೆ? ಈಗ ನಾನು ಹಣ ಕೊಡುದಿಲ್ಲ. ಅದು ಹೇಗೆ ಅಂತ ಹೇಳಿದ್ರೆ ಮೇಡಮ್ ಈಗ ನೀವು ಕೊಲಾಬ್ರೇಷನ್ ಮಾಡಿದಾಗ ನಿಮಗೆ ಒಳ್ಳೆ ವ್ಯೂಸ್ ಉಂಟಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮಿಂದಾಗಿ ಸುಮಾರು ಜನ ನೋಡಿ ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾರೆ ನಮಗೆ ಅಲ್ಲಿ ಹಣ ಬರ್ತದೆ ಹೇಳಿ. ಅವರ ರಿಲೇಟಿವ್ಸಿನ ಒಬ್ಬರ ಮದುವೆಗೆ ಈ ಕೊಲಾಬ್ರೇಷನ್ ಇಲ್ಲಿ ಫ್ರೀ ಮೇಕಪ್ ಫ್ರೀ ಡೆಕೋರೇಷನ್ ಮತ್ತೆ ಫ್ರೀ ಫುಡ್ ಹೇಳಿ 3 ವಿಷಯಲ್ಲಿ ಖರ್ಚಿಲ್ಲದೆ ಕೊಲಾಬರೇಷನ್ ಇಲ್ಲಿ ಓಡಿದ್ದಾಳ. ಹಾಗಾಗಿ ಕೊಲಾಬ್ರೇಷನ್ ಹೇಳೋದು ಮುಂದೆ ತಾಳಿ ಮಾತ್ರ ಚಿನ್ನ ಮಾತ್ರ ನಮ್ಮದು ಮತ್ತೆಲ್ಲ ಅವರದ್ದು ಹೇಳಿ ಕೊಲಾಬ್ರೇಷನ್ ಆದ್ರೂ ಆಶ್ಚರ್ಯ ಏನಿಲ್ಲ. ಅಷ್ಟರ ಮಟ್ಟಿಗೆ ಕೊಲಾಬ್ರೇಷನ್ ಹೇಳುದು ಜಾಗ ತೆಕ್ಕೊಂಡಿದ್ದು. ಪೇಯ್ಡ್ ಪ್ರಮೋಷನ್ ನಿಂಗ ಹೇಳಿದೆ. ಪೇಯ್ಡ್ ಪ್ರಮೋಷನ್ ಹೇಳುದರ ಹೆಂಗೆ ನಾವೀಗ ಒಬ್ರ ಅಪ್ರೋಚ್ ಮಾಡಿ ಹಿಂಗ ಪ್ರಮೋಟ್ ಮಾಡ್ತೀಯಾ ನಿಂಗ ಇಂಟ್ರೆಸ್ಟ್ ಇದ್ದ ಹೇಳಿ ನಾವ್ ಅಪ್ರೋಚ್ ಮಾಡುವಂತದ್ದ ಅಥವಾ ಅವೇ ಅಪ್ರೋಚ್ ಮಾಡುವಂತದ್ದ?
ಈಗ ಹಾಗೆ ಹಿಂಗ ಪೇಡ್ ಪ್ರಮೋಷನ್ ಮಾಡ್ತೀರಾ ಹಿಂಗ ಅವಕಾಶ ಕೊಡ್ತೀರಾ ಹೇಳಿ ಕೇಳಿ ಮಾಡುವವು ಎಷ್ಟೋ ಜನ ಇರ್ತಾವು. ಬಟ್ ನನಗೆ ಬಂದದ್ದು ಹೆಂಗೆ ಹೇಳಿದ್ರೆ ಅವಾಗಿ ಎನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗಳದೊಂದು ಹಿಂಗಿದ್ದು ಒಂದು ಮಾಡಿ ಕೊಡ್ತೀರಾ ಹೇಳಿ ಮಾಡಿಕೊಂಡು ಬಂದದು. ಸೊ ನನಗೆ ಬಂದದೆಲ್ಲವೂ ಹಂಗೆ ಮತ್ತೆ ಇನ್ನ ಪೇಡ್ ಪ್ರಮೋಷನ್ ಇಷ್ಟು ಎಲ್ಲೂ ಫಿಕ್ಸ್ಡ್ ಚಾರ್ಜ್ ಮಾಡಿದಿಲ್ಲ, ನಿಂಗೋಗೆ ಎಷ್ಟು ಯಥಾನು ಶಕ್ತಿ ಕೊಡ್ಲಿತ್ತು ಅಷ್ಟು ಕೊಡಿ ಹೇಳಿ ಮಾಡಿಂತದ್ದು. ಅಂತಕ್ಕೆ ನಾನು ಪೈಸೆಗೋಸ್ಕರ ಮಾಡಿದ್ದಲ್ಲ ಹೇಳಿ ಹಂಗೇಳಿಕೊಂಡು ತುಂಬಾ ಧರ್ಮಕ್ಕೆ ಮಾಡಿಕೊಂಡು ಹೋದ್ರೆ ಜನ ನಂಬಿಸುತ್ತೋ ಕಡಿತೋ ಹಿಡಿದು ನನಗೆ ಅಂದಾಜಾದ ಕಾರಣ ನಾನು ಎಲ್ಲೂ ಅಮೌಂಟ್ ಇಷ್ಟೊಳಗೆ ಫಿಕ್ಸ್ ಮಾಡಿದಿಲ್ಲ, ಅದು ನಿಂಗಳ ಯಥಾನು ಶಕ್ತಿ ಹೇಳಿ ಹೇಳಿದ್ದದು ಇದ್ದು ನನಗೆ ಅಪ್ರೋಚ್ ಅವಾಗೆ ಅಪ್ರೋಚ್ ಆದವು ಇರ್ತದೆ ನನಗೆ. ಈಗ ವ್ಲಾಗ್ಸಿಂಗ್ ಮತ್ತೆ ಕಂಟೆಂಟ್ ಕ್ರಿಯೇಷನ್ ಎರಡು ಡಿಫ್ರೆಂಟ್ ಅಥವಾ ಒಂದೇಯಾ? ಇಲ್ಲ, ತುಂಬಾ ವ್ಯತ್ಯಾಸ ಇದ್ದು. ಈಗ ವ್ಲಾಗ್ಸ್ ಹೇಳಿದಪ್ಪಾಗ ಒಂದು ಮೊಬೈಲ್ ಹಿಡಿಯುವ ಮುಂಚೆ ವಿಡಿಯೋ ಎಡಿಟ್ ಮಾಡುವ ಮುಂಚೆ ಓಕೆ ಈ ಒಂದು ವಿಷಯ ಹಿಂಗೆ ಪ್ರಸ್ತುತಪಡಿಸುವ ಒಂದು ಮಾಡಿಕೊಂಡು ಮಾಡುವಂತದ್ದು ಬೇರೆ, ಅದು ವ್ಲಾಗ್ಸಿಂಗ್ ಒಂದು. ಕಂಟೆಂಟ್ ಕ್ರಿಯೇಷನ್ ಒಂದು ವಿಷಯ ಜಸ್ಟ್ ಈಗ ಒಂದು ಮೊಬೈಲ್ ಕವರ್ ಇದರ ನಿಂಗೋಗಿ ಸೆಲ್ ಮಾಡಕ್ಕೂ ಹೇಳಿ ಆದ್ರೆ ಇದಕ್ಕೊಂದು ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಲೇಬೇಕು ಅಂತ ಕೆಲವು ನಿಂಗೋಗ ಅದು ಅಟ್ರಾಕ್ಟ್ ಅಪ್ಪಲೇಬೇಕು. ಸೊ ಕಂಟೆಂಟ್ ಕ್ರಿಯೇಷನ್ ಹೇಳುದು ಬೇರೆ, ವ್ಲಾಗ್ಸ್ ಹೇಳುದು ಬೇರೆ. ಕಂಟೆಂಟ್ ಕ್ರಿಯೇಷನ್ ಒಂದು ಪ್ರೀ ಪ್ಲಾನೆಡ್ ಇತ್ತು ನಮಗೆ. ಓಕೆ ಇದರ ನಾವು ಹಿಂಗೆ ಮಾಡಿದ್ರೆ ಜನಕ್ಕೆ ನೆಗೆ ಮಾಡಿಸಲಕ್ಕೋ ಅಥವಾ ಸೇಲ್ ಮಾಡಿಸಲಕ್ಕ ಇದ್ರ ಉಪಯೋಗ ಎಂತ ಅಲ್ಲಿ ಹೇಳಕ್ ಇದ್ರ ಉಪಯೋಗ ಎಂತ ಒಂದು ಮೊಬೈಲ್ ಪ್ರೊಟೆಕ್ಟ್ ಮಾಡ್ತು. ಈಗ ನಮ್ಮಂಗೆ ಕೂಸುಗೋಕೆ ಪರ್ಸೆಕ್ಕ ದಾಸಿ ಅಂದ್ರೆ ಪೈಸೆ ಮೇಲೆ ಇದ್ರೊಳ ಮಾಡಿಕೊಂಬಲ್ಲ ಅವತ್ತು. ಸೊ ಇದು ಒಂದಿದಾದ್ರೆ ಇನ್ನು ವ್ಲಾಗ್ಸ್ ಹೇಳುವಂತದ್ದು ಇಂದ್ರನ ದಿನ ಎನ್ನದು ಹೆಂಗ್ ಹೋಗ್ತುಳು ನನಗೆ ಗೊತ್ತಿಲ್ಲ. ಅದ್ರ ಪ್ರೀ ಪ್ಲಾನ್ ಮಾಡಿ ಮಾಡ್ಲಕ್ಕ ನಿಂದು ಟ್ರಿಪ್ ಹೋಗ್ತಾ ಇದೆ ಟ್ರಿಪ್ ಹಿಂಗೆ ಹೇಳಿ ಆದ್ರೆ ಅದರಿಂದ ಎಂತ ಇಲ್ಲ. ವ್ಲಾಗ್ಸ್ ಕಂಟೆಂಟ್ ಕ್ರಿಯೇಷನ್ ಡಿಫ್ರೆನ್ಸ್ ಇದ್ದು ಎನ್ನ ಅಭಿಪ್ರಾಯ. ಎಂತಕ್ಕೆ ಕೇಳಿದ್ದು ಹೇಳ್ರೆ ಖಂಡಿತ ಇದೆಲ್ಲವೂ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇನ್ಫಾರ್ಮೇಶನ್ ಅಪ್ಪು, ಆದರೆ ಇನ್ನೂ ಹೆಚ್ಚಿನವಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಪ್ಲಸ್ ಇನ್ನೊಂದೆಂತರ ಹೇಳ್ರೆ ವ್ಲಾಗ್ಸ್ ಮಾಡಿದ ಕೂಡ್ಲೆ ಕಂಟೆಂಟ್ ಕ್ರಿಯೇಟರ್ ಹೇಳೋ ಬೋರ್ಡ್ ಹಾಕಿಕೊಂಡು ಪ್ರೊಫೈಲ್ ಮಾಡಿಕೊಳ್ತಾವ್. ಸೊ ಇದಕ್ಕೆ ಬೇಕಾಗಿ ಈ ಎರಡರ ಡಿಫ್ರೆನ್ಸ್ ಕೇಳಿದ್ದ. ಮತ್ತೆ ಇನ್ನು ಹೆಚ್ಚಿನ ವಿಷಯ ಅಂತ ಹೇಳ್ರೆ ನಾವೆಲ್ಲ ಗ್ರೇಷಿದ್ದು ಇದೆಂತರಪ್ಪ ಎಲ್ಲರಿಗೂ ಗೊಂತಿಪ್ಪ ವಿಷಯ ಮತ್ತು ಅಂತ ಇದನ್ನೇ ಕೇಳ್ತಾ ಆದರದ ಸುಮಾರಷ್ಟು ಜನ ಇನ್ನುದೇ ಇದ್ರ ಬಗ್ಗೆ ಆಗಲಿ ಇದ್ರಿಂದಪ್ಪ ಪ್ರಯೋಜನಗಳ ಬಗ್ಗೆ ಇನ್ನೂ ಅರಿವಿಲ್ಲದವು ಸುಮಾರು ಜನ ಇದ್ದವು. ಇದಕ್ಕೆ ಬೇಕಾಗಿ ನಮ್ಮ ಹವ್ಯಕರಲ್ಲಿ ಹುಡುಕಿ ಎನಗನ್ಸಿದ ದ ಬೆಸ್ಟ್ ಹೇಳಿ ಅನ್ಸಿ ನಿಂಗಳ ಮಾತಾಡ್ಸಿದ್ದು. ಎಸ್, ಸೊ ಯೂಟ್ಯೂಬ್ ಇಂದ ಇಷ್ಟು ಪ್ರಯೋಜನವ ನಾವು ಪಡ್ಕೊಂಬಲಕ್ಕೂ ಹೇಳಿಕೊಟ್ಟದ್ದಕ್ಕೆ ನಿಂಗೋಗೆ ತುಂಬಾ ಧನ್ಯವಾದ. ಧನ್ಯವಾದ. ನಾನೊಂದು ಹೇಳ ಅಂತ ಇಷ್ಟಪಡ್ತೇನೆ ಹೇಳಿದ್ರೆ ಯಾರೇ ಆಗ್ಲಿ ಒಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದವು ಹೇಳಿದ್ರೆ ಸಹನ ಮಚ್ಚಿ ಮಲೆ ಹೇಳುವ ಜನ ಎಲ್ಲ ಒಂದು ನಿಂಗೋಗಿ ಯಾರೋ ನಿಂಗಳ ಹತ್ರ ಫ್ಯಾಮಿಲಿಲಿ ಫಸ್ಟ್ ಬಪ್ಪದ ಯಾರು ಹೇಳ್ರೆ ಒಂದು ಯೂಟ್ಯೂಬ್ ಕ್ರಿಯೇಟ್ ಮಾಡುವ ಬಪ್ಪದು ಫಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಅವು ಎನಗೆ ಸಬ್ಸ್ಕ್ರೈಬ್ ಹಾಕು ಎನಗ ಅವು ಹೆಲ್ಪ್ ಮಾಡುಗು ಹೇಳಿ ಬಪ್ಪದು ಅವು ಅಷ್ಟಪ್ಪಗ ಒಂದು ದಯವಿಟ್ಟು ಅವಕ್ಕೊಂದು ಸಬ್ಸ್ಕ್ರೈಬ್ ಆಗಿ ಸುಮ್ಮನೆ ಅವರ ಹಿಂದೆ ಬಿಟ್ಟು ಮಾಡುವ ಬದಲು ನಮಗಂತೂ ಒಳ್ಳೇದು ಮಾಡ್ಲಿರ್ತಿಲ್ಲ ನೀನ್ ಹಿಂಗೆ ಮಾಡೋಣ ಅಷ್ಟಪ್ಪಗ ಮಾಡುವುದಕ್ಕೆ ಒಂದು ಸಪೋರ್ಟ್ ಮಾಡಿಬಿಡಿ. ನಮ್ಮವೇ ಆದ್ರೆ ನಮಗೆ ಖಂಡಿತ ಸಪೋರ್ಟರ್ಸ್ ಅಲ್ಲ, ನಮ್ಮವೇ ನಮಗೆ ಬಂದು ಜೀವನ ಕಟ್ಟಿಕೊಡುಗು ಹೇಳುದು ಖಂಡಿತ ಸತ್ಯ ಅಲ್ಲ ಎಲ್ಲಾ ಕಡೆಯಲ್ಲಿ. ಇನ್ನೊಂದೆಂತ ಹೇಳಿದ್ರೆ ಸುಮ್ಮನೆ ಅದೆಂತ ಕೆಲಸ ಇಲ್ಲದಕ್ಕೊಂದು ವಿಡಿಯೋ ಮಾಡ್ತು ಅಪ್ಲೋಡ್ ಮಾಡ್ತು ಹೇಳುದು ಅಲ್ಲ. ಸುಮ್ಮನೆ ವಿಡಿಯೋ ಮಾಡ್ಲು ಟೈಮ್ ತೆಕ್ಕೊಳ್ತು, ಸುಮ್ಮನೆ ಎಡಿಟ್ ಮಾಡ್ಲು ಟೈಮ್ ತೆಕ್ಕೊಳ್ತು, ಸುಮ್ಮನೆ ಅಪ್ಲೋಡ್ ಮಾಡ್ಲು ಟೈಮ್ ತೆಕ್ಕೊಳ್ತು. ಎಟ್ ದ ಸೇಮ್ ಟೈಮ್ ಅಪ್ಲೋಡ್ ಮಾಡ ಒಂದಿಷ್ಟು ನೆಟ್ವರ್ಕ್ ಬೇಕು, ಅದಕ್ಕೆ ನಾವು ಪೈಸೆ ಹಾಕಿ ಕೌತು ಅಲ್ಲಿ ಖರ್ಚು ಬತ್ತು. ಧರ್ಮಕ್ಕೆ ಕೂದ ಯಾರು ವಿಡಿಯೋ ಅಪ್ಲೋಡ್ ಮಾಡುದಲ್ಲ. ಒಳ್ಳೆ ವಿಷಯ ಹಾಕಿದ್ದವ ಖಂಡಿತ ಅವಕ್ಕೆ ಸಪೋರ್ಟ್ ಮಾಡಿ. ನಿಂಗೋಗಿ ನೋಡ್ಲೆ ಎಡಿಗಾತಿಲ್ಲ ಹೇಳಿ ಆದ್ರೆ ಅಲ್ಲಿಗೆ ಬಿಟ್ಟು ಬಿಡಿ. ಅದು ಬಿಟ್ಟು ಅದು ಹಾಂಗಡ ಇದು ಹಿಂಗಡಾಳಿ ಸಹನ ಮಚ್ಚಿ ಮಳೆಯ ಮಾತ್ರ ಹೇಳ್ತಾ ಇಲ್ಲ, ಊರಿಪ್ಲಿಪ್ಪ ಎಲ್ಲರ ಬಗ್ಗೆಯೂ ನಾನು ಹೇಳುದು ಅಷ್ಟೆ. ಅವರವರ ಕೆಪಾಸಿಟಿಯ ಮೇಲೆ ಅವೆಂತದೋ ಒಂದು ಸಾಧನೆ ಮಾಡಿಕೊಂಡು ಹೋಗ್ತಾ ಇದ್ದವ್ ಹೇಳುವಾಗ ಅವಕ್ಕೊಂದು ಸಪೋರ್ಟ್ ಮಾಡಿ ಹೇಳಿ ಎನ್ನದೊಂದು ಆಶಯ ಅಷ್ಟೆ. ಓಕೆ, ಆಗಲಿ. ನಿಂಗಳ ಯೂಟ್ಯೂಬ್ ಜರ್ನಿ ಹಿಂಗೆ ಮುಂದುವರಿಯಲಿ ಖಂಡಿತ. ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ ಬರ್ಲಿ ಕಾಯ್ತಾ ಇರ್ತೀಯ ಹೇಳಿ ಹೇಳ್ತಾ ನಿಂಗಳ ಟೈಮ್ ಕೊಟ್ಟಿದಿ ಖಂಡಿತ. 2 ಮಕ್ಕ ಇದ್ದವು ಹೇಳಿ ಅಪ್ಪಗ ಅವರನ್ನೂ ನೋಡಿಕೊಂಡು ಇದಕ್ಕೂ ಟೈಮ್ ಕೊಟ್ಟುಂಡು ಖಂಡಿತ ಸಣ್ಣ ವಿಷಯ ಅಲ್ಲ.
ಸೊ ಎಸ್ ತುಂಬಾ ಥ್ಯಾಂಕ್ಸ್ ನಿಂಗೋಗೆ ನಾನು ಕೇಳಿದಪ್ಪಗ ಬಂದು ಕನೆಕ್ಟ್ ಮಾಡಿ ಹೇಳಿದಿ. ಸೊ ಥ್ಯಾಂಕ್ ಯು. ಎಟ್ ದ ಸೇಮ್ ಟೈಮ್ ನಾನ್ ಎಂತರ ಹೇಳುದು ಹೇಳಿದ್ರೆ, ಈಗ ನಿಂಗ ಹೊಸ ಪ್ರತಿಭೆಗಳ ಈ ತರ ಇದ್ದವು ನಮ್ಮ ಹವ್ಯಕ ಸಮಾಜಲ್ಲಿ ಹೇಳುವವರ ಕರ್ಕೊಂಡು ಬಂದು ನಿಂಗ ತೋರಿಸುತ್ತಾ ಇದ್ದೆಲ್ಲ. ಮೈ ಝೀರೋ ಇಂದ ಶುರು ಮಾಡಿದ್ದೆ ನಿಂಗೋಗೆ ತುಂಬಾ ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಜನ ಪ್ರತಿಭೆಗಳ ನಿಂಗೋಗೆ ಕರೆದು ಮಾತಾಡ್ಸುವ ಹಾಗೆ ನಿಂಗೋಗೂ ಒಳ್ಳೇದಾಗಲಿ, ಅವಕ್ಕೂದೇ ಒಳ್ಳೇದಾಗಲಿ, ನಿಂಗಳ ಚಾನೆಲ್ದ ಬೆಳೆಯಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶೆ ಪಡ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಖಂಡಿತ ಇಬ್ರು ಯೂಟ್ಯೂಬರ್ಸ್ ಹೇಳ್ತಾ ಇದ್ಯಾ ಎನ್ನ ಅಕೌಂಟ್ ಸಹನಾ ಮಚ್ಚಿಮಲೆ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ, ಅವರ ಅಕೌಂಟ್ ಸಹನಾ ಅಕ್ಷಯ್ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ. ಉಲ್ಟಾ ಹೇಳಿದ್ದೆ, ನೆನಪಿದ್ದೆ ನನಗೆ. ತಪ್ಪು